ಹಲೋ ಗಾಯ್ಸ್, ಬನ್ನಿ ಫ್ಲವರ್ ಶೋ ಹೋಗೋಣ. ಮೈಸೂರಲ್ಲಿ ದಸರಾ ಪ್ರಯುಕ್ತ ಫ್ಲವರ್ ಶೋ ಇದೆ. ಇದು ಆರ್ಗೇಟ್ ಪಕ್ಕದಲ್ಲೇ ಇರೋದು. ಮೈಸೂರಿಗೆ ಬಂದವರು ಸಬರ್ ಬಸ್ ಸ್ಟ್ಯಾಂಡ್ ಮತ್ತು ಅರಮನೆ ಪಕ್ಕದಲ್ಲೇ ಇದೆ. ಇದು ಇಲ್ಲಿಗೂ ಕೂಡ ವಿಸಿಟ್ ಮಾಡ್ಬೋದು. ಫಸ್ಟ್ ಹೋದಟ್ಲೆ ನಿಮ್ಗೆ ಸಿಗುವಂಥದ್ದು ಚಾಮುಂಡೇಶ್ವರಿ ಇದೆ ನೋಡಿ, ಸಕ್ಕತ್ತಾಗಿ ಮಾಡಿದ್ದಾರೆ. 50 ರೂಪಾಯಿ ಟಿಕೆಟ್ ಇದೆ ಹೋದವ್ರಿಗೆ, ಮಕ್ಕಳಿಗೆ 25 ರೂಪಾಯಿ ಮಾಡಿದ್ದಾರೆ. ಒಳ್ಳೆ ಎಂಜಾಯ್ ಮಾಡ್ಬೋದು. ಬಟ್ ಈ ಸರಿ ಅಷ್ಟೇನು ಇರಲಿಲ್ಲ, ಪರವಾಗಿಲ್ಲ. ಸೊ ಇದು ಕ್ವಿಕ್ ರಿವ್ಯೂ ಆಗಿರುತ್ತೆ ನೋಡಿ. ಸೆಕೆಂಡ್ ಇಲ್ಲಿ ಸಿಂಧೂರ ಆಪರೇಷನ್ ಇತ್ತಲ್ಲ, ಪಾಕಿಸ್ತಾನ ಜೊತೆ ಹೊಡೆದಾಡಿದ್ದು, ಅದ್ರ ಬಗ್ಗೆ ಮಾಡಿದ್ರು. ನೆಕ್ಸ್ಟ್ ಇಲ್ಲಿ ಅಂಬಾರಿ ಹೊತ್ತಿರೋ ಆನೆ ಮೇಲಿದೆ, ಸಕ್ಕತ್ತಾಗಿತ್ತು. ಇದುವೆ ಹೆವಿ ಕ್ರೌಡ್ ಇತ್ತು, ಭಾನುವಾರ ಆಗಿರೋದ್ರಿಂದ ನೋಡಿ. ಬಿಸಿಲು ಅದಕ್ಕೂ ಸರಿಯಾಗಿ ಕಾಣ್ತಾನೆ ಇಲ್ಲ. ನನ್ನ ಕ್ಯಾಮರಾದಲ್ಲಂತೂ ಫೋಕಸ್ ಸರಿಯಾಗಿ ಬೀಳ್ತಾ ಇಲ್ಲ ಫ್ಲವರಲ್ಲಿ. ಬಟ್ ಇನ್ನೂ ಫ್ಲವರ್ ಹಾಕಬೇಕಾಗಿತ್ತು, ಚೆನ್ನಾಗಿತ್ತು ನೋಡಿ. ತುಂಬ ಫ್ಲವರ್ಗಳು ಹಾಕಿದ್ದಾರೆ, ಸಕ್ಕತ್ತಾಗಿದೆ. ನೋಡೋದಕ್ಕೆ ಮಾತ್ರ ಮಿಸ್ ಮಾಡ್ಕೊಬೇಡಿ, ಒಂದ್ಸರಿ ಹೋಗ್ಬಿಡಿ. ಇಲ್ಲಿ 5 ಯೋಜನೆ ಇತ್ತಲ್ಲ, ಅದ್ರ ಬಗ್ಗೆ ಹಾಕಿದ್ದಾರೆ, ನೋಡ್ಬೋದು. ಇಲ್ಲಿ 5 ಯೋಜನೆ ಇದೆ. ಇಲ್ಲಿ ಅದ್ರ ಬಗ್ಗೆ ಸ್ವಚ್ಛ ಸರ್ವೇಕ್ಷಣೆ ಮಾಡಿದ್ದಾರೆ. ಇಲ್ಲಿ ಮಲ್ಮರಿ ಇದೆ, ಸ್ವತಂತ್ರ ಹೋರಾಟಗಾರ ಗಾಂಧೀಜಿ ಅವ್ರ ಜೊತೆ. ಅದ್ರದ್ದು ಮೇಯ್ನಲ್ಲಿ ಥೀಮ್ ಮಾಡಿರೋದು ಅದು. ಇನ್ನೊಂದು ಐ ಲವ್ ಭೂಮಿ ಅಂತ, ಇದು ಗ್ಲಾಸ್ ಹೌಸ್ ಮುಂದೆ ಇದೆ. ಇದು ಮಾತ್ರ ಸಕ್ಕತ್ತಾಗಿತ್ತು ನೋಡೋದಕ್ಕೆ ನೋಡಿ. ಇಲ್ಲಿ ಆನೆದು ಮತ್ತೆ ಹೋಗಿದ್ದೆ ಲೈಟಿಂಗ್ಸ್ ಹಾಕಿದ್ಮೇಲೆ 6 o'clock ವರೆಗೂ ಅಲ್ಲೇ ಇದೆ ನಾನು. ಒಂದು ವ್ಯೂ ಸಕ್ಕತ್ತಾಗಿ ಕಾಣುತ್ತೆ ನೋಡಿ. ಇದ್ರ ಮೇಲ್ಗಡೆ ಹಾಕಿದ್ರಲ್ಲ ಚಪ್ರ ಥರ ಕಾಣುತ್ತೆ. ಮತ್ತೆ ಇನ್ನೂ ಹೋಗಿಲ್ಲ ಅಂದ್ರೆ ಒಂದ್ಸಲ ಹೋಗಿ. ಇದು ಒಳಗಡೆ ಗ್ಲಾಸ್ ಹೌಸಲ್ಲಿ ಇರುವಂಥದ್ದು ಗಾಂಧಿ ಮಂಟಪ. ಅಲ್ಟಿಮೇಟ್ ಇದೆ, ಮೇಯ್ನ್ ಅಂತ ಅನ್ಕೋಬೋದು. ಸೊ ನೀವೇನಾದ್ರು ನೋಡಿಲ್ದೆ ಹೋದರೆ ಒಂದ್ಸರಿ ವಿಸಿಟ್ ಮಾಡಿ, ಸಕ್ಕತ್ತಾಗಿರುತ್ತೆ. ಮೈಸೂರು ದಸರಾಕ್ಕೆ ಮೆರುಗು ಬರುತ್ತೆ ಇದು. ಸೊ ಗೈಸ್, ಕ್ರೌಡ್ ಅಂತೂ ಹೆವಿ ಇರುತ್ತೆ. ಚೆನ್ನಾಗಿ ಟೈಮ್ ಮಾಡ್ಕೊಂಡು ಹೋಗಿ, ಫ್ಲವರ್ ಶೋ ಮುಗಿದೋಗುತ್ತೆ. ವಯಸ್ಸಾಗಿರೋರಿಗೆ 50 ರೂಪಾಯಿ, ವಯಸ್ಸಾಗಿಲ್ಲದೆ ಇರೋ ಚೈಲ್ಡು ಮಕ್ಕಳಿಗೆ 25 ರೂಪಾಯಿ. ನಿಮ್ಮ ಫ್ರೆಂಡ್ಸ್ ಯಾರು ವಯಸ್ಸಾಗಿ ಚೈಲ್ಡ್ ಆಗಿರೋರಿಗೆ ಟ್ಯಾಗ್ ಮಾಡಿ ಇದನ್ನು. 50 ರೂಪಾಯಿ ಇದೆ. ಬನ್ನಿ ಫಸ್ಟ್ ಟಿಕೆಟ್ ತಗೊಳ್ಳೋಣ, ಒಳಗಡೆ ಹೋಗೋಣ. 4 ಗಂಟೆ ಆಗಿದೆ, ಟೈಮ್ ಆಗಿಬಿಡುತ್ತೆ. 50 ರೂಪಾಯಿ ಇದೆ ವಯಸ್ಕ ಟಿಕೆಟು. ಚೈಲ್ಡ್ ಮಕ್ಕಳಿಗೆ 25 ರೂಪಾಯಿ ಇದೆ. ಸೊ ಟಿಕೆಟ್ ತಗೊಂಡಾಯ್ತಲ್ಲ, ಬನ್ನಿ ಒಳಗಡೆ ಹೋಗೋದ. ಇವತ್ತು ಪೂರ ನೈಟ್ 11 ಗಂಟೆವರೆಗೂ ವ್ಯಾಲಿಡಿ ಉಂಟು. ಅಷ್ಟೊತ್ತು ಔಟ್ ಸೈಡ್ ಹೋಗ್ಬೇಕಾದ್ರೆ ನೋಡಿ ಯಾವ ರೀತಿ ಇದೆ ಎನ್ವೈರನ್ಮೆಂಟ್. ತುಂಬ ಜನ ಟಿಕೆಟ್ ತಗೊಳ್ಳೋಕ್ಕೆ ವೆಯ್ಟ್ ಮಾಡ್ತಾ ಇರ್ತಾರೆ. ಸೊ ಟಿಕೆಟ್ ಎಲ್ಲ ಚಲೋ. ಭಾಳ ಬಿಸಿದೆ, ಮಳೆ ಯಾವಾಗ ಬರುತ್ತೆ ಅಂತ ಹೇಳಕ್ಕಲ್ಲ. ನಾನು ಬಂದಿದ್ದಾಗೆಲ್ಲ ಮಳೆನೇ ಬರ್ತಾಯಿತ್ತು. ಇವಾಗ ಮಳೆ ಬರಬಾರ್ದು. ಅವ್ರು ಕೊಡ್ತೀರಾ? ಚಾಮುಂಡೇಶ್ವರಿಯಲ್ಲಿ ಕಾಣ್ತಾ ಇದೆಯಲ್ಲ ನಿಮಗೆ, ಅದೇ ಥೀಮು. ವೇರ್ ಡ್ರೀಮ್ಸ್ ಫೈಂಡ್ ಸ್ಟೇಜ್ ಸೆಲೆಬ್ರಿಟೀಸ್. ಇಲ್ಲಿ ಫೋಟೋ ತೆಗೆಸ್ಕೊಳ್ಳೋದ ಗಾಡಿಯಲ್ಲಿ. ಇದು ಗಾಯ್ಸ್ ಫಸ್ಟ್ ಬಂದು ವೈಬು. ನನ್ನ ಜೋಶ್ ಇಷ್ಟಿದೆ. ಹೋಗ್ತಾ ಹೋಗ್ತಾ ಇನ್ಕ್ರೀಸ್ ಆಗುತ್ತೋ ಇಲ್ಲ ಡಿಕ್ರೀಸ್ ಆಗುತ್ತೋ ನೋಡೋಣ. ಗಾಯ್ಸ್ ನೀವು ಯಾರ ಜೊತೆ ಬಂದಿರಿ, ಇಲ್ಲಿಗೆ ಹೋಗಿರಿ. ಅದು ಫಸ್ಟ್ ಬಂದಾಗ ನಾವು ಏನೋ ಪ್ಲ್ಯಾನ್ ಹಾಕಿ ಹೋಗಿರ್ತೀವಿ, ಅವ್ರ ಜೊತೆ ಹೋದ್ರೆ ಚೆನ್ನಾಗಿರುತ್ತೆ ಅಂತ. ಆಮೇಲೆ ಹೋಯ್ತಾ ಅದು ಏನಾಗುತ್ತೋ ಗೊತ್ತಿಲ್ಲ, ಆ ಮೂಡ್ ಸ್ವಿಂಗ್ ಆಗೋದು, ಇಲ್ಲ ಅಲ್ಲಿ ಏನೋ ಬೇಜಾರಾಗೋದು, ಈ ಥರ ಆಗಿರುತ್ತೆ. ಇದು ನನಗೆ ಮಾತ್ರನಾ ಇಲ್ಲ ನಿಮಗೂ ಹಿಂಗೆ ಆಗ್ತಾ ಇದೆಯಾ? ಕಮೆಂಟ್ ಮಾಡಿ. ಯಾಕೆಂದರೆ ನನ್ನದು ಇಂಟೆನ್ಷನ್ ಅಷ್ಟೇ, ಇಲ್ಲಿ ಬರ್ಬೇಕಾದ್ರೆ ಏನೋ ಒಂದು ಪ್ಲಾನಿಂಗ್ ಇಟ್ಕೊಂಡು ಬಂದಿರ್ತೀವಿ. ಇಲ್ಲಿ ಆಗುವಂಥದ್ದು, ಇಲ್ಲಿ ನಡೆಯೋ ಘಟನೆ, ಇಲ್ಲಿ ನಡೆಯುವಂಥ ಬೇಜಾರು ಏನೋ ಗೊತ್ತಿಲ್ಲ. ಆ ಸಿಚುವೇಶನ್ ತಕ್ಕಂಗೆ ಮೂಡ್ ಸ್ವಿಂಗ್ ಆಗಿ ಬೇಜಾರಾಗಿ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ನನಗೆ ಮಾತ್ರ ಅಲ್ಲ, ಎಲ್ಲರಿಗೂ ಆಗಿರುತ್ತೆ ಅಂದ್ಕೊಳ್ತೀನಿ. ಇದನ್ನು ನಿಮ್ಗೊಂದ್ಸರಿ ಕಮೆಂಟ್ ಮಾಡಿ. ಬನ್ನಿ ಫಸ್ಟ್ ಪ್ಲೇಸ್ ಹೋಗೋಣ. ಚೆನ್ನಾಗಿದೆ ಅಲ್ವಾ? ಇದೆ ನೋಡಿ ಫಸ್ಟ್ ಪ್ಲೇಸ್ ನನ್ನ ಪ್ರಕಾರ. ಎಲ್ಲರೂ ಸೆಲ್ಫಿ ಸ್ಪಾಟ್ ಅಂತ ಕರಿಬೋದು, ಗಾಡಿ ಹತ್ರ ತಗೊಳ್ಳೋವಂಥದ್ದು. ಅದು ಬಿಟ್ಟರೆ ನೆಕ್ಸ್ಟು ಚಾಮುಂಡಿ ಹತ್ರ ಹೋಗೋಣ, ಚಾಮುಂಡೇಶ್ವರಿ ತಾಯಿ ಹತ್ರ ಹೋಗೋಣ. ಬನ್ನಿ. ಓ, ಇಲ್ಲೂ ತುಂಬ ಜನ ಇದ್ದಾರೆ ಸೆಲ್ಫಿ ತೆಗೆಸ್ಕೊಳ್ಳೋರು. ದಿಸ್ ಇಸ್ ದ ಸೆಲ್ಫಿ ಸ್ಪಾಟ್. ಕಳ್ಳರಿದ್ದಾರೆ, ಎಚ್ಚರಿಕೆ ಅಂತ ಕೊಡ್ತಾ ಇದ್ದಾರೆ ಗೈಸ್. ಚಾಮುಂಡೇಶ್ವರಿ ಚೆನ್ನಾಗಿದೆಲ್ಲ. ಚಾಮುಂಡೇಶ್ವರಿ ಇದೆ ನೋಡೋದಕ್ಕೆ. ಬೆಟ್ಟದ ಮೇಲಿಂದ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕು ಅಂತಿದ್ದೆ, ಅಲ್ಲಿ ನೋಡೋದು ಬೇಕಾಗಿಲ್ಲ. ಎಲ್ಲ ನೋಡ್ಕೊಂಡು ಚಾಮುಂಡೇಶ್ವರಿ. ಯಾವುದದು ಆಯಿಲ್ ಇಟ್ಟಿದ್ದಾರಾ? ಓ ಗಾಯ್ಸ್, ಚಾಮುಂಡೇಶ್ವರಿದು ಆಯ್ತಾ. 3ನೇ ಪ್ಲೇಸ್ ಯಾವುದಿದೆ? 3ನೇ ಪ್ಲೇಸ್. ಬನ್ನಿ ಬೇಗ ಫ್ಲವರ್ ಚೇಂಜ್ ಮಾಡಬೇಕು. ಮೈಸೂರು ಯಾರಿದನ್ನು ನಡೆಸ್ತಾ ಇದ್ದಾರೆ ಅವರ ಗಮನಕ್ಕೆ 50 ರೂಪಾಯಿ ಕೊಟ್ಟು ಟಿಕೆಟ್ ಬಂದಿದ್ದೀವಿ. ಇದು ಫ್ಲವರ್ದು ಚೇಂಜ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಬೇಗ ಚೇಂಜ್ ಮಾಡಿ. ಮಳೆಗೆಲ್ಲ ಬಿದ್ದಿದ್ರೆ, ಸ್ವಲ್ಪ ನೀರಾಡಿದರೆ ಅದಕ್ಕೆ ಜೀವ ಬಂದಂಗೆ ಆಗಿರೋದು. ಇದು ನೋಡಿ ಅಟ್ರಾಕ್ಷನ್ ಅಂದರೆ ಸಖತ್ತಿದೆ ಅಲ್ವ? ಇದು ಸಖತ್ತಿದೆ. ಇದು ಬ್ಯಾಕ್ಗ್ರೌಂಡ್ ಹಿಂಗೆ ಇಟ್ಕೊಂಡು ಏನಾದರೂ ಮಾಡಬೇಕು. ಹೆಲ್ತಿಯಾಗಿದೆ, ನನ್ನ ಪ್ರಕಾರ ಸಖತ್ತಾಗಿದೆ. ಎಲ್ಲ ಇಷ್ಟಪಡುವಂಥ ಜಾಗ ಇದು ಅಲ್ಲ? ಸಖತ್ತಿದೆ ಅಲ್ಲ? ಏನು ಸಖತ್ತಾಗಿದೆ, ಗ್ರೀನರಿ ಸಖತ್ತಾಗಿ ಕಾಣುತ್ತೆ. ಇದು ಯಾವುದರಿಂದ ಆಗಿರೋದು ಅಂದ್ರೆ ನೋಡಿ, ಹುಲ್ಲಿದೆ, ಹಸಿರುದು ಹಸಿರು ಹುಲ್ಲಿದೆ. ಈ ಗ್ರೀನ್ಗೆ ಆ ಶಕ್ತಿ ಇರೋದು, ಗ್ರೀನ್ ಕಲರ್ ಎಲ್ಲ ಗ್ರೀನ್ ಕಾಂಬೋನೇ ಸಖತ್ತಲ್ಲ. ಮೇಲ್ಗಡೆ ಫ್ಲವರ್ ಫ್ರೆಶ್ ಆಗಿದೆ, ಅದು ಮಾತ್ರ ಒಣಗ್ದಂಗಿದೆ. ಆರ್ಟ್ದು ಅಲ್ಲೂ ಸೆಲ್ಫಿ ಸ್ಪಾಟ್. ಬನ್ನಿ ಹೋಗೋದ. ಇದು ಮಾತ್ರ ಅದೆಷ್ಟೇ ಚೆನ್ನಾಗಿದ್ರು ಎಷ್ಟೊತ್ತೊಂದು ಇರೋಕ್ಕಾಗುತ್ತೆ ಅಲ್ವಾ ಜಾಗ ಸವಿಯೋಕ್ಕೆ. ಸ್ವಲ್ಪ ಹೊತ್ತು ಅಷ್ಟೇ, ಪ್ಲೇಸ್ ಚೇಂಜ್ ಮಾಡಲೇಬೇಕು, ಹೋಗ್ತಾನೆ ಇರಬೇಕು. ಆ ಮೈಂಡ್ ಸೆಟ್ ಬಂದುಬಿಟ್ಟಿದೆ, ಏನು ಮಾಡ್ಕಲ್ಲ, ಬೆಳೆಸ್ಕೊಳ್ಳೇಬೇಕು. ಅಲ್ಲಿ ಸೂರ್ಯಕಾಂತಿ ಹಾಕಿದ್ದಾರೆ. ಸೂರ್ಯಕಾಂತಿ ನಮ್ಮ ಕಡೆ ಹೊಲದಲ್ಲಿ ಆ ಸೀಡ್ ಇರುತ್ತಲ್ಲ, ಅದರಿಂದ ಎಣ್ಣೆ ತೆಗೆಯೋಕ್ಕೆ ಅಗ್ರಿಕಲ್ಚರ್ ಲ್ಯಾಂಡಲ್ಲಿ ಹಾಕಿದ್ದಾರೆ. ಫ್ಲವರ್ ಶೋಲ್ಲಿ ಅದನ್ನು ಕೂಡ ಹಾಕಿದ್ದಾರೆ. ಸನ್ಫ್ಲವರ್
ಸನ್ಫ್ಲವರ್ ತಾನೇ ಹೆಸರು ಸೂರ್ಯಕಾಂತಿಗೆ? ಸೂರ್ಯ ಕಾಂತಿ, ಸನ್ಫ್ಲವರ್ ಆಯಿಲು, ಏನು ಎಣ್ಣೆ ಯೂಸ್ ಮಾಡ್ತೀವಿ ಅಡುಗೆಗೆ ಕೂಡ, ಅದು ಕೂಡ. ಆ ಕಡೆ ಯಾವುದೋ ಹಾಕಿಲ್ಲ ಗುರು, ಫುಡ್ ಸೆಕ್ಷನ್ ದಿನ ಹಾಕಲ್ವ? ಏನು ಕತೆ? ಹೋದ್ ಸರ್ ಬಂದಿದ್ದಾಗ ಫುಲ್ ಇತ್ತು, ಈ ಸರಿ ಇನ್ನೂ ಹಾಕಿಲ್ಲ. ಇದೇನು ಗುರು ಹಿಂಗೆ ಆಗ್ಬಿಟ್ಟೈತೆ, ಇದು ಎಲ್ಲ ಕೆಡ್ಸೇ ಬಿಟ್ಟವ್ರೆ. ಏನು ಫ್ಲವರ್ ಶೋಗೆ ಬಂದಿದ್ದೀವಿ, ಇಲ್ಲಿಗೆ ಬಂದಿದ್ದೀವಿ ಗುರು, ಮಧ್ಯದಲ್ಲಿ ಈ ಥರ ಏನೂ ಇಲ್ಲವೇ ಇಲ್ಲ, ಕಿತ್ತು ಹಾಕ್ಬಿಟ್ಟವ್ರ. ಗಾಯ್ಸ್ ಪಿರಂಗಿ ಮಾಡಿದ್ದಾರೆ, ಇದು ಪಿರಂಗಿ ಸೆಕ್ಷನ್. ಬನ್ನಿ, ಪಿರಂಗಿ ಸೆಕ್ಷನ್ನು. ಆಮೇಲೆ ಇನ್ನೂ ಯಾವುದೂ ಇಲ್ಲ. ಇದು 3 ಬರುತ್ತೆ ಗೊತ್ತಾ? ಒಂದು ಭೂಸೇನೆ, ಪಿರಂಗಿ ಜಾಸ್ತಿ ಯೂಸ್ ಮಾಡ್ತಾರೆ. ವಾಯುಸೇನೆ, ವಿಮಾನ ಯೂಸ್ ಮಾಡ್ತಾರೆ. ನೌಕಾಸೇನೆ, ನೌಕೆ ಯೂಸ್ ಮಾಡ್ತಾರೆ. ದಟ್ ಈಸ್ ದ ಥೀಮ್. ಅದು 3 ಕೂಡ ಮಹಿಳಾ ಶಕ್ತಿನೇ ಹೊಂದಿದ್ದಾರಲ್ಲ, ಅದು ಬೆಸ್ಟ್ ಹೇಳ್ಬೇಕು ಅಂದರೆ. ನಿಜ ತಾನೆ? ವುಮನ್ಸ್ ಡೆವಲಪ್ಮೆಂಟ್ ಇದರಿಂದನೇ ಕಾಣ್ಬೋದು. 3 ಕ್ಷೇತ್ರದಲ್ಲೂ ವುಮನ್ ಏನಿದ್ದಾರೆ ಅವ್ರನ್ನ ಮೇಲುಸ್ತುವಾರಿಯಾಗಿ ಕಾಣ್ಬೋದು. ಮೇಲ್ಗಡೆ ಹತ್ತಿಬೇಡಿ ಫೋಟೋಕ್ಕೆ ಅಂತ ಇದ್ದಾರೆ, ಇಳಿಸ್ತಾ ಇದ್ದಾರೆ. ಫ್ಲವರ್ಗಳು ಇಲ್ಲೊಂದು ಫ್ರೆಶಾಗಿ ಕಾಣ್ತಾ ಇದೆಯಪ್ಪ, ಪರವಾಗಿಲ್ಲ. ನನ್ನ ಪ್ರಕಾರ ಇದು 3ನೇ ಪ್ಲೇಸ್ ಅಂತ ಕೊಡ್ತೀನಿ. ಬನ್ನಿ ನೆಕ್ಸ್ಟ್ ಪ್ಲೇಸ್ಗೆ ಹೋಗೋಣ. ಆಪರೇಷನ್ ಸಿಂಧೂರ್ ಥೀಮ್ ಮಾಡ್ತಾ ಇರೋದು, ಪಾಕಿಸ್ತಾನ ವಿರುದ್ಧ ಆಯ್ತಲ್ಲ ಆಪರೇಷನ್ ಸಿಂಧೂರ್. ಏನು ಜಮ್ಮು ಕಾಶ್ಮೀರದಲ್ಲಿ ನುಗ್ಗು ಹೊಡೆದ್ರಲ್ಲ ಗೊತ್ತಾ, ಅದಕ್ಕೆ ರಿವೆಂಜ್ ಆಗಿ ಆಪರೇಷನ್ ಸಿಂಧೂರ್ ಮಾಡಿದ್ವಿ. ಅದ್ರ ಉಸ್ತುವಾರಿ ವಹಿಸಿದವರು ಮಹಿಳೆಯರೇ, ಅದ್ರ ಥೀಮ್ ಪ್ರಕಾರ ಮಾಡಿರುವಂಥದ್ದು. ಚೆನ್ನಾಗಿದೆ ಥೀಮು. ಬನ್ನಿ ನೆಕ್ಸ್ಟ್ ಪ್ಲೇಸ್ ಹೋಗೋಣ. ಹೋದ ಸರಿ ಕಂಪೇರ್ ಮಾಡಿದ್ರೆ ಈ ಸರಿ ಕಡಿಮೆ ಇದೆ. ಈ ಪ್ಲೇಸಲ್ಲೆಲ್ಲ ಹೋದ ಸರಿ ಬೇರೆ ಬೇರೆ ಸ್ಕೀಮ್ದೆಲ್ಲ ಮಾಡಿದರು, ಬಟ್ ಈ ಸರಿ ಖಾಲಿ ಹೊಡಿತಾ ಇದೆ. 50 ರೂಪಾಯಿಗೆ ವರ್ತಿ ಅನಿಸುತ್ತಾ? ಲಾಸ್ಟ್ಗೆ ಹೇಳ್ತೀನಿ, ಫಸ್ಟ್ ಕಂಪ್ಲೀಟ್ ಮಾಡ್ಬಿಟ್ಟು ಬರ್ತೀನಿ. ಈಗ 3 ಪ್ಲೇಸ್ ಕವರ್ ಆಗಿದೆ. ಚಾಮುಂಡೇಶ್ವರಿದೊಂದಾಯಿತು, ಅಲ್ಲೊಂದು ಸೈಕಲ್ದೊಂದು ಮಾಡಿದ್ದಾರೆ, ಅಲ್ಲೊಂದು ಸೆಲ್ಫಿ ಸ್ಪಾಟು, ಅದು ಬಿಟ್ಟರೆ ಇದೊಂದು 3 ಸ್ಪಾಟ್ ಆಗಿದೆ ಕಾಯ್ಸ್. ಬನ್ನಿ. ಆಪರೇಷನ್ ಸಿಂಧೂರ್ ಇಲ್ಲಿಂದ 360 ಡಿಗ್ರಿಲಿ ನಿಮ್ಗೆ ಹಿಂಗೆ ಕಾಣುತ್ತೆ ನೋಡಿ. ಈ ಕಡೆ ಒಂದು ಸ್ವಲ್ಪ ಗ್ರೀನರಿದು ಹಾಕಿದ್ದಾರೆ. ಇನ್ನು ಅದು ಬಿಟ್ಟರೆ ಅಲ್ಲಿ ಇಲ್ಲೊಂದು ಸ್ವಲ್ಪ ಆನೆದು ಅಂಬರಿದು ಹಾಕಿದ್ದಾರೆ. ಅದು ಬಿಟ್ಟರೆ ಗ್ಲಾಸ್ ಹೌಸು, ಅದು ಬಿಟ್ಟರೆ ಇಲ್ಲೊಂದು ಯಾಕೋ ಚಿಕ್ಕದು ಅನ್ನಿಸ್ತಾ ಇದೆ. ಈಗ ಮೊದಲು ಫ್ಲವರ್ ಶೋ ನೋಡೋಕ್ಕೆ ಎಷ್ಟೊತ್ತು ಬೇಕು ಅಂತಿದ್ವಿ, ಈಗ ಬೇಗ ಮುಗಿದೋಗುತ್ತೆ ನನ್ನ ಪ್ರಕಾರ. ಇಲ್ಲಿ ಹೋಗೋಣ ಬನ್ನಿ. ಆನೆ ಅಂಬರಿ ಹತ್ರ 4ನೇ ಪ್ಲೇಸ್ ಕರ್ಕೋಗ್ತಾ ಇದ್ದೀನಿ. ಇದಿಷ್ಟು ಪ್ಲೇಸಲ್ಲಿ ನಿಮ್ಗೆ ಯಾವುದು ಇಷ್ಟ ಆಗುತ್ತೆ ಅದನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮ್ಮ ಫ್ರೆಂಡ್ ಜೊತೆ ಬಂದಿರುವೆ, ನಿಮ್ಮ ಫ್ರೆಂಡ್ಸ್ನ ಯಾರು ಮಿಸ್ ಮಾಡ್ಕೊಳ್ತಾರೆ ಕಮೆಂಟ್ ಮಾಡಿ. ಒಂದು 3-4 ಜನ ಬಂದಿದ್ರೆ ನಾನು ನಿಂತ್ಕೊಳ್ತೀನಿ ಫೋಟೋ ತೆಗಿ ಅಂತ ಫೋಟೋ ತೆಗ್ಸೋದು. ಅವ್ನು ತೆಗಿಯೋರ್ಗೆ ಅವನ್ನ ಕರೆಕ್ಟಾಗಿ ಫೋಕಸ್ ಮಾಡಿ ಹಂಗೆ ಕೂತ್ಕೊ ಅಂತ ಹೇಳಿ ಫೋಟೋ ತೆಗ್ದು ಅಲ್ಲಿಗೆ ಸಮಾಧಾನ. ಅದು ನೋಡಿದ್ರೆ ನಮಗೂ ಅದು ಚೈಲ್ಡಿಶ್ ಅನಿಸುತ್ತೆ, ಬಟ್ ನಾವು ಹಂಗೆ ಮಾಡ್ತೀವಿ ಫ್ರೆಂಡ್ಸ್ ಜೊತೆ ಬಂದರೆ. ಕಾಮನ್ ಅಲ್ವ ಅದು, ಎಷ್ಟು ಎಜುಕೇಟೆಡ್ ಆಗಿದ್ರು ಅದೊಂದು ಥಾಟ್ ಬಂದ್ಬಿಡುತ್ತೆ. ಹೆಂಗೆ ನಿಂತ್ಕೋಬೇಕು ಪೋಸು ಅದನ್ನು ಹೇಳ್ಕೊಡು ಅಂತೆಲ್ಲ ಹೇಳ್ತಾ ಇರ್ತಾರೆ. ಅದೆಲ್ಲ ಫನ್ನಿ ಥಿಂಗ್ಸ್ ಅನಿಸುತ್ತೆ, ಬಟ್ ಅದೇ ಕಾಪಿ ಅದೇ ರಿಪೀಟ್ ಆಗ್ತಾ ಇರುತ್ತೆ, ಬೇರೆದೇನಿಲ್ಲ ದಾರಿ. ಫೋಟೋ ಅಂದಮೇಲೆ ತೆಗೆಸ್ಕೊಳ್ಳೇಬೇಕು ಬಂದಮೇಲೆ ಮೆಮೊರಿಗೆ ಅಂತ. ಇದೊಂದು ಪಕ್ಕ ಚೆನ್ನಾಗಿದೆ, ಇದು ಅಲ್ಟಿ ಆಗಿದೆ, ಎಲ್ಲ ಇಲ್ಲೇ ಸುತ್ಕೊಬಿಟ್ಟವ್ರೆ ಗಾಯ್ಸ್. ಬಿಸಿಲು ಅದಕ್ಕೂ ಸರಿಯಾಗಿ ಕಾಣ್ತಾನೆ ಇಲ್ಲ, ನನ್ನ ಕ್ಯಾಮ್ರಾದಲ್ಲಂತೂ ಫೋಕಸ್ ಸರಿಯಾಗಿ ಬೀಳ್ತಾ ಇಲ್ಲ. ಕರ್ನಾಟಕದ ಹೆಮ್ಮೆ ದಸರಾದ ವೈಭವ ಜಂಬೂ ಸವಾರಿ ಥೀಮಲ್ಲಿ ಮಧ್ಯದಲ್ಲಿ ಮಾಡಿದ್ದಾರೆ. ಮಧ್ಯೆ ಚಾಮುಂಡೇಶ್ವರಿ ಇದೆ, ಮುಂದೆ ಓಡಿಸ್ತಾ ಇದ್ದವರು ಇದ್ದಾರೆ. ಮಾವುತನ ಕೈಯಲ್ಲಿ ಅದನ್ನು ಕೂಡ ಕೊಟ್ಟಿದ್ದಾರೆ. ಪಕ್ಕದಲ್ಲಿ ಇಲ್ಲೊಂದು ಇದೆ ಗಾಯ್ಸ್, ಇದೇನು ಅಂತಾರೆ ಇದನ್ನು, ಏನಿದು? ಇಲ್ಲೊಂದು ಪ್ರಾಣಿ ಇದೆಯಲ್ಲ, ಏನು ಚಿರತೆನದು ಏನಲ್ಲ. ಅದೇ ಗಾಯ್ಸ್, ಸ್ವಲ್ಪ ಜನ ಜೊತೆ ಬಂದಿರ್ತಾರೆ. ಒಂದು ಆ 3 ಸ್ವಿಂಗ್ ಆಗುತ್ತೆ, ಫೋಟೋ ತೆಗೆಸ್ಕೊಳ್ಳೋದು, ಇದೆಲ್ಲ ಬೇಜಾರಾಗ್ಬಿಡುತ್ತೆ ಕೊನೆಗೆ ಬಂದಿರೋದು ಕೂಡ. ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ, ನಿಮಗೆ ಆಗಿದೆ ಅಂತ ಮತ್ತೆ ಕೇಳ್ತಾ ಇದ್ದೀನಿ. ಯಾಕಂದರೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ, ತುಂಬ ಜನ ಮುಖದಲ್ಲಿ ಬಾಡೋದಿಲ್ಲ. ಕೊನೆಗೆ ಫೋಟೋ ಅಷ್ಟೇ ಸ್ಮೈಲ್ ಕೊಟ್ಟು ತಗ್ಸ್ಕೊಂಡಿರೋದು ಉಳ್ಕೊಳುತ್ತೆ. ಇದು ಸಿಂಹ ಅಂತೆ, ಇಲ್ಲಿ ನೋಡಿ ಆನೆಗೆ ಸಿಂಹನೇ ಕಾವಲಾಗಿದೆ ಗಾಯ್ಸ್. ಅಂಬಾರಿ ಯಾರು ಕದಿಬಾರ್ದು ಅಂತ. ಇಲ್ಲೊಂದು 10 ನಿಮಿಷ ನಿಂತ್ಕೊಂಡ್ರೆ ಎಷ್ಟೆಲ್ಲ ಯೋಚನೆಗಳು, ಎಷ್ಟೆಲ್ಲ ಥಿಂಕಿಂಗ್ ಎಲ್ಲ ತಲೆಗೆ ಬರುತ್ತೆ ಅಲ್ವಾ. ಒಂದು ಇರೋದು ಆನೆ ಇರ್ಬೋದು, ಏಜ್ ಆಗಿರೋರು ಆಗಿರ್ಬೋದು, ಚಿಕ್ಕ ವಯಸ್ಸಾಗಿರ್ಬೋದು, ಎಲ್ಲ ಏಜವರು ಫೋಟೋ ತೆಗೆಸ್ಕೊಳ್ತಾರೆ ಗಾಯ್ಸ್. ಅದೊಂದು ನೆನಪು, ಅದೊಂದು ಮೆಮೊರಿ ಅಂತ ಉಳ್ಕೋಬೇಕು ಅಂತಿರುತ್ತೆ. ಅದನ್ನು ವಾಟ್ಸಪ್ ಸ್ಟೇಟಸ್ಗೆ ಹಾಕ್ತಾರೋ, ಇಲ್ಲ ಅವ್ರ ಮೊಬೈಲಲ್ಲಿ ಗ್ಯಾಲರಿಲಿ ಇಟ್ಕೊಂಡಿರ್ತಾರೋ, ಅವ್ರ ಫ್ರೆಂಡ್ಸ್ ಕಳಿಸ್ತಾರೋ, ಅದೇನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇಲ್ಲೊಂದು ಫೋಟೋ ತೆಗೆಸ್ತಾರಲ್ಲ, ಅದೊಂದು ನೆನಪು ಉಳ್ಕೋಬೇಕು. ಇಲ್ಲಿ ಬರೋದೇ ಅದಕ್ಕೆ ಒಂದು ಮೆಮೊರಿ ಕ್ರಿಯೇಟ್ ಆಗಬೇಕು ಅಂತ. ರಿವ್ಯೂನೇ ಏನಿಲ್ಲ ಅದರಿಂದ, ಬಟ್ ಆ ಮೆಮೊರಿ ಇರುತ್ತಲ್ಲ ಅದೇ ಬೇಕಿರೋದು ಎಲ್ಲರಿಗೂ. ಒಂದ್ಸಲ ನೋಡಿರ್ತಾರೆ, ಆದರೂ ಫೋಟೋ ತೆಗೆಸ್ಬೇಕು ಅನ್ನೋ ಒಂದು ಆಸೆ ಇರುತ್ತಲ್ಲ, ಅದು ಮಿಸ್ ಆಗಲ್ಲ. ಆನೆದು ನಿನ್ನೆ ಯಾವುದೋ ಬೇರೆ ಕಲರ್ ಫ್ಲವರ್ ಇತ್ತಂತೆ ಗಾಯ್ಸ್, ಈಗ ಬೇರೆ ಕಲರ್ ಚೇಂಜ್ ಮಾಡಿದ್ದಾರೆ. ಆದರೆ ಇದು ಚೆನ್ನಾಗಿದೆ ಅಲ್ವಾ ಆನೆ. ಇದು 4ನೇ ಪ್ಲೇಸ್ ಆಗಿದೆ. ಒಂದು ಚಾಮುಂಡೇಶ್ವರಿ ಆಯಿತು, 2ನೇ ಪ್ಲೇಸು ಅಲ್ಲಿ ರಥ ಆಯಿತು, 3ನೇದು ಈ ಥೀಮ್ ಆಯಿತು. ಸೂರ್ಯಕಾಂತಿ ಏನಿಲ್ಲ ಫ್ಲವರ್ ಹಾಕಿದ್ರೆ, 4ನೇ ಥೀಮ್ ಇದು ಮಾಡ್ಯಾರೆ. 50 ರೂಪಾಯಿ ಕೊಡ್ತೀನಿ. 4 ಪ್ಲೇಸ್ ಆಗಿದೆ. ಬನ್ನಿ 5ನೇ ಪ್ಲೇಸ್ಗೆ ಹೋಗೋಣ. ಇವಾಗ ಗಿಜಿ ಏನೋ ಸೌಂಡ್ ಕೇಳಿಸ್ತಾ ಇರುತ್ತಾ? ಐ ಥಿಂಕ್ ಕೇಳಿಸ್ತಿರಲ್ಲ ಅಂದ್ಕೊಂಡಿದ್ದೀನಿ. ಯಾಕೆ ಅಂದರೆ ಸನ್ ಹಿಂದೂ ಇರೋದ್ರಿಂದ ಕ್ಯಾಮ್ರಾದಲ್ಲಿ ನನ್ನ ಫೇಸ್ ಸರಿಯಾಗಿ ಕಾಣಲ್ಲ. ಈಗ ಚೆನ್ನಾಗಿ ಕಾಣುತ್ತೆ ನೋಡಿ. ದಟ್ ಇಸ್ ದ
ಲೈಟ್ ಎಫೆಕ್ಟ್. ತುಂಬ ಜನ ಇದ್ದಾರೆ ಇವತ್ತು, ಪರವಾಗಿಲ್ಲ ಸಂಡೇ. ವೆಯ್ಟ್ ಮಾಡೋಣ ಎಷ್ಟೊತ್ತವರೆಗೂ ಬರ್ತಾರ, ಎಷ್ಟು ಜನ ಬರ್ತಾರೋ ಅಂತ ಅಲ್ಲ. ಗಾಯ್ಸ್ ಈಗ ಜನ ನೋಡಿ ಜಾಸ್ತಿ ಆಗ್ತಾ ಇದ್ದಾರೆ. ಅಯ್ಯೋ ಇಲ್ಲಿ ನೋಡು ಜನ ಕಾಣ್ತಾ ಇದ್ದಾರೆ, ಈಗ ತುಂಬ ಜನ ಕಾಣ್ತಾ ಇದ್ದಾರೆ. 4:15ಗೆ ಇಲ್ಲಿ ಮಧ್ಯೆ ಇದೆ ಫ್ಲವರ್ ಇಷ್ಟ ಆಯ್ತು ನನಗೆ. ಅಲ್ಲಿ ಹೋಗ್ಬೋದಾ ಮಧ್ಯ ಫೋಟೋ ತೆಗ್ಸೋಕ್ಕೆ? ಬೈದ್ಗಿದ್ಬಿಟ್ರೆ ಇಲ್ಲಿ ಹಿಡ್ಕೊ ಪೈಪ್ ಹಿಡ್ಕೊಂಡು ನಿಂತಾನೆ ಬಯ್ಯ, ಹೋಗ್ಬೇಡಿ ಅಂತ. ಬೇಡ ಬನ್ನಿ. ಓ ಈಗ ಸೌಂಡ್ ಜಾಸ್ತಿ ಸ್ಟಾರ್ಟ್ ಆಗಿದೆ. ಇಲ್ಲೊಂದಿದೆ ಥೀಮು, ಬನ್ನಿ ಹೋಗೋಣ. ಗಾಯ್ಸ್ ಇಡೀ ಭೂಮಿಯಲ್ಲಿ ಎಷ್ಟೆಲ್ಲ ಜನ ಇದ್ದಾರೆ. ನಮ್ಮ ಭಾರತದಲ್ಲೇ 140 ಕೋಟಿ ಜನ ಇದ್ದೀವಿ. ಒಬ್ಬರಂಗೆ ಇನ್ನೊಬ್ರು ಇರಲ್ಲ. ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಫೇಸ್ನ ದೇವರು ಯಾವ ಥರ ಮ್ಯಾನುಫ್ಯಾಕ್ಚರ್ ಮಾಡಬೇಕು. ಇಡೀ ಲೋಕದಲ್ಲಿ ಹುಡುಕಿದ್ರೆ ಒಬ್ಬರ ಥರ 7 ಜನ ಇರ್ತಾರಂತೆ. ಅದು ಬಿಟ್ಟರೆ ಟ್ವಿನ್ಸ್ ಎಲ್ಲ ನೋಡಿರ್ತೀವಿ, ತ್ರೈಸ್ ನೋಡಿರ್ತೀವಿ. ಬಟ್ ಎಲ್ಲರ ಮುಖ ಫ್ಯೂಚರ್ ಬೇರೆ ಬೇರೆ ಇದೆಯಲ್ವಾ? ಅಷ್ಟು ಕೋಟಿ ಮುಖಗಳು, ಅಷ್ಟು ಕೋಟಿ ಲಕ್ಷಾಂತರ ಮುಖಗಳಾಗಿರ್ಬೋದು, 1000 ಮುಖಗಳು ಇಲ್ಲಿ ನೋಡ್ತೀವಲ್ಲ. ನೋಡಿ ಅಷ್ಟೆಲ್ಲ ಜೀವ ಇಲ್ಲೆಲ್ಲ ಓಡಾಡ್ತಾ ಇದೆ, ಅಷ್ಟು ಮುಖಗಳು. ಅದರಲ್ಲೇ ನಂದು ಒಂದು ಮುಖ. ಈ ಮುಖಕ್ಕೆ ಫೇಸ್ ರೆಕಗ್ನಿಷನ್ ಬೇಕು ಅಂತ ನಾವು ಏನೇ ಅಚೀವ್ ಮಾಡೋದು ಹೋಗಿರಿ, ಅದೆಲ್ಲ ಇದ್ರ ಮೇಲೆ ಡೆವಲಪ್ ಆಗಿರುತ್ತೆ. ಪ್ಲೇಸ್ ನಂಬರ್ 5 ಏನಿದೆ? ಕಳಸ ಹಾಕಿದ್ದಾರೆ. ದೇವರಿದೆ, ಅದ್ರ ಮೇಲೆ ಒಂದು ತೆಂಗಿನ ಕಳಸ ಇದೆ. ಪಕ್ಕದಲ್ಲಿ ನವಿಲು ಕೂಡ ಮಾಡಿದ್ದಾರೆ. ನವಿಲಿಗೆ ಆಯ್ಸಾಗಿದೆ. ಈ ಕಡೆ ನವಿಲು ಕಿತ್ತೆ ಹೋಗಿದೆ. ಹೊಸ ಹೂವನ್ನ ಇವಾಗ ಜೋಡಿಸ್ತಾ ಇದ್ದಾರೆ. ವೆಯ್ಟ್ ಮಾಡಬೇಕಿತ್ತು ತಾನೇ ನಾನು. ನೋಡಿ ಅಲ್ಲಿ ಗ್ರೀನ್ ಹಾಕಿದಾರಲ್ಲ, ಅಲ್ಲಿಗೆಲ್ಲ ಫ್ಲವರ್ ಜೋಡಿಸ್ತಾ ಇದ್ದಾರೆ. ಆಮೇಲೆ ಬರೋಣ ಬನ್ನಿ. ಫ್ಲವರ್ ಶೋಗೆ ಯೂಸಲಿ 2 ಕಡೆ ಎಂಟ್ರಿ ಇರುತ್ತೆ. ಒಂದು ನಾ ಎಂಟ್ರಿ ಆದ್ಮೇಲೆ ಅದು ಬಿಟ್ಟರೆ ಇದು. ನಾನು ಇದನ್ನೇ ಹೇಳಿದ್ದು ನಿಮಗೆ, ಫ್ಲವರ್ ಚೆನ್ನಾಗಿದೆ ಅಂತ ಅಲ್ವಾ? ಇಷ್ಟೊಂದು ರೆಡ್ ಆಯ್ತಾ ಇದು? ನಿಜವಾಗ್ಲೂ ನ್ಯಾಚುರಲಾಗಿ ಬೆಳೆದಿರೋದೇ ಅಲ್ವಾ? ಹ್ಞೂ ಗಾಯ್ಸ್, ಎಷ್ಟು ರೆಡ್ ನ್ಯಾಚುರಲ್ ಆಗಿದೆ ನೋಡಿ. ಇದೇ ರೀತಿ ಡ್ರೆಸ್ಸು ಕೂಡ ಬರುತ್ತೆ. ಹೋಗೋಣ ಬನ್ನಿ. ಅವ್ನು ಎಷ್ಟೋ ಚೆನ್ನಾಗಿರೋ ಫೋಟೋಗ್ರಾಫರೇ ಆಗಿರಲಿ, ಅವ್ನು ಫೋಟೋ ತೆಗೆದಿರ್ತಾನಲ್ಲ, ಚೆನ್ನಾಗಿ ಬರಬೇಕು. ಆ ಕಂಟೆಂಟ್ ಇಟ್ಕೋಬೇಕು, ಅಲ್ಲೇರೋ ಪಬ್ಲಿಷ್ ಮಾಡಬೇಕು, ತುಂಬ ಜನ ನೋಡಬೇಕು, ಕಮೆಂಟ್ಸ್ ಮಾಡಬೇಕು. ಆಗಲೇ ಅದಕ್ಕೆ ವ್ಯಾಲ್ಯೂ ತಾನೆ. ಅದರದೇನು ಅದನ್ನು ಒಳಗಡೆ ಇಟ್ಕೊಂಡ್ರೆ ಬೇರೆ ಜನ ನೋಡಲಿಲ್ಲ ಅಂದರೆ, ಎಕ್ಸ್ಪೋಸ್ ಮಾಡಲಿಲ್ಲ ಅಂದರೆ ಆ ಟ್ಯಾಲೆಂಟ್ಗೆ, ಅಲ್ಲಿ ತೆಗೆದಿರೋ ಫೋಟೋಗೆ ಬೆಲೆ ಇಲ್ಲದಂಗೆ ತಾನೇ ಅರ್ಥ. ಅದಕ್ಕೆ ಹಾಕೋಣ ಯೂಟ್ಯೂಬ್ಗೆ, ತುಂಬ ಜನ ನೋಡಲಿ. ಎಲ್ಲೋ ದಿಸ್ ರೈಟ್, ಇಲ್ಲೇ ಚೇಂಜಸ್. ಸೂರ್ಯಕಾಂತಿ ತೋಟಕ್ಕೆ ನುಗ್ಬಿಟ್ಟವ್ರೆ ಗಾಯ್ಸ್ ಎಲ್ಲ ಒಳಗಡೆ ಫೋಟೋಕ್ಕೆ. ಬನ್ನಿ ನಾವು ಹೊರಗಡೆ ಹೋಗೋಣ. ಫೋಟೋದ ಕಡೆ ಎಷ್ಟೇ ಇದ್ರು ಒಳಗಡೆ ಹೋಗಲ್ಲ, ಬಟ್ ಇಲ್ಲಿ ಫೋಟೋಗೋಸ್ಕರ ಹೋಗೋಣ ಬನ್ನಿ. ಗಾಯ್ಸ್ ಒಳಗಡೆ ಹೋಗ್ಬಿಡೋಣ ಸುಮ್ಮನೆ ನುಕ್ಕೊಂಡು ಅತ್ಲಾಗೆ. ಮಧ್ಯೆ ಒಂದು ಸ್ವಲ್ಪ ಗ್ಯಾಪ್ ಐತೆ, ಒಳಗಡೆ ಹೋಗಿ ಅಲ್ಲಿ ನಿಂತ್ಕೊ ಫೋಟೋ ತೆಗಿಸ್ಕೋಬೇಕು. ಹೀರೋಯಿನ್ ಥರ ಯಾವ್ದಾರು ಮೂವಿಲಿ ಸಾಂಗ್ ಮಾಡ್ತಾರಲ್ಲ ಆ ಥರ. ಪರವಾಗಿಲ್ಲ, ಎಲ್ಲ ಫೋಟೋ ಶೂಟ್ಗೋಸ್ಕರನೇ ಕಾಯ್ತಾ ಇರೋದು. ಫೋಟೋ ತೆಗಿಸ್ತೆ ಆ ಪ್ಲೇಸಿಂದ ಖಾಲಿ ಆಗಲ್ಲ. ಪ್ರತಿ ಸ್ಪಾಟಲ್ಲಿ ಒಂದು 10 ಪ್ಲೇಸ್ ಇರ್ಬೋದಾ, 10 ಫೋಟೋ ಅಂತ ಮಿನಿಮಮ್ ಇರುತ್ತೆ. ಅದ್ರ ಮೇಲೆ ಜಾಸ್ತಿ ತೆಗ್ಸಿರ್ತಾರೆ, 10 ಅಂತೂ ಮಿನಿಮಮ್. ಚೆನ್ನಾಗಿದೆ, ಒಂದು ರೀತಿ ಎಂಜಾಯ್ ಮಾಡ್ಬೋದು. 50 ರೂಪಾಯಿ ಬರ್ತೀನ ಏನು ಗುರು ಇವನು ಗಲಗಲ್ಗೆ ಹಿಂಗೆ ಅಂತಾನೆ ಅನ್ಕೋಬಿಡಿ. ಓಕೆ, ಇನ್ನೆನ್ನಲ್ಲ ಗಾಯ್ಸ್. ಇಲ್ಲೊಂದು ಹಣ್ಣು ಬಿಟ್ಟಿದೆ, ಯಾವುದೇ ಮರ. ಈ ಮರದ ಹೆಸರು ಏನಾದರೂ ಯಾರ್ಯಾರು ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀವು ಅಷ್ಟೊಂದು ಬುದ್ಧಿವಂತರು ಅಂತ ನಂಗೆ ಗೊತ್ತಿರುತ್ತೆ. ಯಾವುದು ನೋಡಿ ಯಾವ ಥರ ಇದೆ. ಇದ್ರ ಬಿಳಿಲಿ ಇಲ್ಲಿವರೆಗೂ ಇದೆ. ಆಗಲೇ ಆನೆ ಇರೋದು. ತುಂಬ ಜನ ಸೇರ್ಕೊಂಡಿದ್ದಾರೆ ಈಗ ಮಾತ್ರ ಆನೆಗೆ. ಈಗ ನೀನೊಂದು ಆನೆ ಫ್ರೆಂಡ್, ನಿನ್ನ ಮೇಲೆ ನಾನು ಫ್ರೆಂಡ್. ಆನೆ ಬಂತೊಂದು ಆನೆ. ಯಾವ ಊರು ಆನೆ ನೋಡಿ ಗಾಯ್ಸ್. ಇಲ್ಲಿ ಫೋಟೋ ಶೂಟ್. ಆ ಹುಡುಗನಿಗೆ ನಿಂತ್ಕೊಳ್ಳೋಕೆ ನಾಚಿಕೆ. ಆ ಹುಡುಗಿ ಫೋಟೋ ತೆಗಿತಾ ಇರ್ತೀನಿ, ಇತ್ತ ತಿರ್ಕೊ ಅಂದ್ರು ಆ ಹುಡುಗ ಆ ಕಡೆ ನಾಚ್ತಾ ಇದ್ದಾನೆ. ಇಲ್ಲಿ ಫ್ಲವರ್ ಚೆನ್ನಾಗಿದೆಲ್ಲ. ಓ ನಾನು ಒಳ್ಳೆ ಫೋಟೋಗ್ರಾಫರ್ ಆಗ್ಬಿಟ್ಟೆ ಅಲ್ಲ, ಫೋಟೋ ತೆಗೆದು ಒಂದೊಳ್ಳೆ ವೀಡಿಯೋ ಮಾಡಿ. ಹಿಂಗೆ ಹೋದ್ರೆ ಹಂಗೆ ಬರಬೇಕು. ಮತ್ತೆ ಸೂರ್ಯಕಾಂತಿ ಫ್ಲವರ್ ಇದೆ. ಥೀಮ್ ನಂಬರ್ 5 ಆಗಿದೆ. ಥೀಮ್ ನಂಬರ್ 6 ಗೋಣ ಬನ್ನಿ. ದಿಸ್ ಇಸ್ ದ ಥೀಮ್ ನಂಬರ್ 6. ಏನಿದೆ ಇಲ್ಲಿ? ಸೂರ್ಯಕಾಂತಿ ಫ್ಲವರ್ ಇದೆ ಸುತ್ತ. ಇದೊಂದೇ ನೋಡಿ ನೆಟ್ಟಿಗೆ ಅಲ್ಲಿ ಯಾಕೂಡು ಬುಡದಲ್ಲಿ ಆಗಿರೋದು. ಓ ಇದು ಚೆನ್ನಾಗಿದೆ. ಇದು ಪಕ್ಕದಲ್ಲಿರುವಂಥದ್ದು ಸೈನಿಕರು, ಮಧ್ಯೆ ರಾಜ ಅವ್ರದ್ದು ಫೋಟೋ. ಆನೆ ಇದೆ. ಅವ್ರ ಮುಂದ್ಗಡೆ ಇನ್ನೊಂದು ಫೋಟೋ ಇದೆಯಲ್ಲ, ಯಾವುದದು? ಯಾವ ರಾಜರು ಇರ್ಬೋದು? ನಾಲ್ವಡಿ ಕೃಷ್ಣರಾಜ ಒಡೆಯರ? ಯಾವುದು? ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇರ್ಬೋದು. ಸರಿಯಾಗಿದೆ ಥೀಮಲ್ಲ. ಎಲ್ಲಿ ನೋಡ್ರು ಬರೀ ಸೂರ್ಯಕಾಂತಿಯಿಂದಲೇ ತುಂಬಿಸ್ಬಿಟ್ಟವ್ರು ಈ ಸರ್ ಮಾತ್ರ. ಸೂರ್ಯಕಾಂತಿಗೆ ಅಷ್ಟೊಂದು ಪ್ರಿಫರೆನ್ಸ್ ಕೊಟ್ಟಿದ್ದಾರೆ. ಸೂರ್ಯ ಇರೋ ಕಡೆ ಮುಖ ಮಾಡ್ಬೇಕು ತಾನೆ. ಕೆಳಗಡೆ ಆಗಿದೆ, ಯಾಕಂದರೆ ಸೂರ್ಯ ಕಾಣಿಸ್ತಾ ಇಲ್ಲ, ಅದಕ್ಕೋಸ್ಕರ. ಫ್ಲವರ್ಸ್ ಎಲ್ಲ ಕಡಿಮೆ ಇದೆ ಈ ಸರ್. ತುಂಬ ಜನ ಎಕ್ಸ್ಪೆಕ್ಟ್ ಮಾಡಿದಷ್ಟು ಜಾಸ್ತಿ ಏನಿಲ್ಲ ಈ ಸರ್. ಜಾಸ್ತಿ ಜನ ಬಂದಿದ್ದಾರೆ, ಬಟ್ ಫ್ಲವರ್ಸ್ ಎಲ್ಲ ಖಾಲಿ ಹೊಡಿತದೆ. ಇನ್ನೂ ತುಂಬ ಥೀಮ್ಗಳು ಮಾಡ್ಬೋದಾಗಿತ್ತು. ಕಲೆಕ್ಷನ್ಸ್ ಜಾಸ್ತಿ ಆಗ್ತಾ ಇದೆ ಅಷ್ಟೇ. ಅದೇ ಎಲ್ಲ 50 ರೂಪಾಯಿ ಕೊಟ್ಟು ಜನ ಬಂದಿದ್ದಾರೆ. ನಾನು ಸ್ಟಾರ್ಟಿಂಗ್ ಹೇಳಿದ್ರೆ ಒಳಗಡೆ ಬಂದಾಗ ಖಾಲಿ ಹೊಡಿತಾ ಇದೆ ಅಂತ. ತುಂಬ ಜನ ಅದೇ ಹೇಳ್ತಾ ಇದ್ದಾರೆ, ಅಂಕಲ್ ಅವರು ಹೇಳಿದ್ರು. ಓಕೆ ಅಂಕಲ್, ಥ್ಯಾಂಕ್ ಯು. ನೋಡೋಣ ಗಾಯ್ಸ್, ಅದು ತುಂಬ ಕಡೆ ಅದೇ ಪ್ರಾಬ್ಲಮ್ ಆಗಿರೋದು. ತುಂಬ ಕಡೆ ಆಗ್ಬೋದಾಗಿತ್ತು, ಬಟ್ ಕಡಿಮೆ ಮಾಡಿಬಿಟ್ಟಿದ್ದಾರೆ. ಇಲ್ಲೂ ಸಖತ್ತಾಗಿದೆ. ಅಲ್ಲಿ ಮಧ್ಯೆ ಹುಡುಗರು ನಿಲ್ಲಿಸ್ಬಿಟ್ಟು ಫೋಟೋ ತೆಗಿಸ್ತಾ ಇದ್ದಾರೆ. ಗಾಯ್ಸ್ ಥೀಮ್ ನಂಬರ್ 6 ಕಂಪ್ಲೀಟ್ ಆಗಿದೆ. 7th 1 ಹೋಗೋಣ ಬನ್ನಿ. 7th 1 ಯಾವ್ದು ಗೊತ್ತಾ?
ಇದು ಕರ್ನಾಟಕ ಸರ್ಕಾರದ ಏನು ಸ್ಕೀಮ್ ಇದೆ ಅದ್ರ ಬಗ್ಗೆ ಥೀಮ್ ಮಾಡಿದ್ದಾರೆ, ಚೆನ್ನಾಗಿದೆ. ಗೃಹ ಜ್ಯೋತಿ ಮನೆಗೆ 200 ಯೂನಿಟ್ ವಿದ್ಯುತ್ ಇದೆ ಫ್ರೀ. ಅದು ಬಿಟ್ಟರೆ ಅನ್ನಭಾಗ್ಯ, ಅದು ಬಿಟ್ಟರೆ ಇವನಿದೆ ಗೃಹಲಕ್ಷ್ಮಿ. ಅದ್ರ ಲೆಫ್ಟ್ ಸೈಡ್ ಆಗಿದೆ. ಕಮಾನ್ ಲೆಟ್ಸ್ ಗೋ. ಒಬ್ಬರೇ ಬಂದಿದ್ದೀವಿ ಅಂತ ಬೇಜಾರು ಮಾಡ್ಕೋಬೇಡಿ, ಆದಷ್ಟು ಸೆಲ್ಫಿ ತಗೊಳ್ಳಿ. ಬೇರೆಯವ್ರು ಇಲ್ಲ ಅಂದ್ರೂ ಪರವಾಗಿಲ್ಲ, ನೀವು ಎಂಜಾಯ್ ಮಾಡಿ, ನಿಮ್ಮ ಟೈಮ್ ಇದು. ಬೇರೆಯವ್ರು ಯಾರಿಲ್ಲ ಅಂತ ಏನಕ್ಕೆ ಯೋಚನೆ ಮಾಡ್ತೀರಾ, ನಿಜ ತಾನೇ? ಇರೋ ಟೈಮಲ್ಲಿ ಎಂಜಾಯ್ ಮಾಡಿಬಿಡಿ. ಸಿಕ್ಕಿದಷ್ಟು ನಿಮ್ಮ ಟೈಮು, ನಿಮ್ಮ ಮೂಮೆಂಟು. ಇನ್ನೊಬ್ರು ಯಾರೋ ನಿಮ್ಮ ಜೊತೆ ಬರಬೇಕಾಗಿತ್ತು, ಇನ್ನೊಬ್ರು ಅವ್ರು ಇರಬೇಕಾಯ್ತು, ಇವ್ರು ಇರಬೇಕು ಅನ್ಕೊಳ್ತೀರಲ್ಲ, ಆ ಮಿಸ್ ಮಾಡ್ಕೊಳ್ಳೋದು ಇದೆ. ನೀವು ಬಂದಿದ್ದೀರಾ, ಆರಾಮ್ಸೆ ಎಂಜಾಯ್ ಮಾಡೋಗಿ. ಇಷ್ಟು ಜನ ಬಂದಿದ್ದಾರೆ, ಅವರಲ್ಲಿ ಎಷ್ಟೋ ಜನ ಸಿಂಗಲಾಗಿ ಬಂದಿದ್ದಾರೆ ನಂತರ. ಬಟ್ ಟೈಮ್ ಸಿಕ್ಕಿದಾಗ ಮೂಮೆಂಟ್ ಎಂಜಾಯ್ ಮಾಡಿಬಿಡಿ. ಇಲ್ಲಿ ನೀವು ಈ ಥರ ಬಂದು ಕಲಿಬೇಕು ಅಂತ ಅಂದ್ಕೊಂಡಿದ್ದೀರಲ್ಲ, ಇದು ಎಷ್ಟೋ ಜನರ ಕನಸು, ನನಸಾಗಿರಲ್ಲ. ನೀವು ಇಲ್ಲಿವರೆಗೂ ಬಂದಿದ್ದೀರಾ ಅಂದರೆ ಎಂಜಾಯ್ ಮಾಡಿಬಿಡಿ. ಸೊ ಇದು ಮಿಸ್ ಮಾಡ್ಕೊಂಡಿರೋ ಈ ವಿಡಿಯೋ ನೋಡಬೇಕಾದ್ರೆ ಅದನ್ನು ಚೆರಿಷ್ ಮಾಡ್ಕೊಳ್ಳಿ. ನಿಮ್ಮ ಪ್ರೀತಿ ಪಾತ್ರರಿಗೂ ಕೂಡ ಕಳಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ ಸ್ಮೈಲ್ ಇದೆಯಲ್ಲ ಗೈಸ್, ಇದು ಒಂಥರ ಹ್ಯಾಪಿನೆಸ್ ಮೂಮೆಂಟ್ ಅನ್ಬೋದು. ಗ್ಲಾಸ್ ಹೌಸ್ ಮುಂದೆ ನಿಂತಿದ್ದೀನಿ, 1 ವರ್ಷದ ಹಿಂದೆ ಬಂದಿದ್ದು, ಮತ್ತೆ 1 ವರ್ಷ ಬಿಟ್ಟು ಬಂದಿದ್ದೀನಿ. ಸಖತ್ತಾಗಿರುತ್ತೆ ಅಲ್ವಾ ಹೋಗ್ತಾ ಏನಿದೆ ಅಲ್ಲ. ಸೆಲ್ಫಿ ಫೋಟೋಗ್ರಾಫ್ ಒಂದು ವೇಳೆ ಒಂದು ರೂಲ್ಸ್ ಮಾಡಿಬಿಟ್ರೆ ಸೆಲ್ಫಿ ತೆಗಿಬಾರ್ದು, ಯಾರು ವೀಡಿಯೋ ಮಾಡಬಾರ್ದು, ಅದಕ್ಕೂ ಫೀಸ್ ಆಗುತ್ತೆ ಅಂತ ಹೇಳಿದ್ರೆ ಎಷ್ಟೋ ಜನ ಕಡಿಮೆ ಮಾಡ್ತಾರಲ್ವ. ದುಡ್ಡು ಕೊಟ್ಬಿಟ್ಟು ಅದಕ್ಕೆ ಪರ್ಮಿಷನ್ ತಗೊಬರ್ತಾರೆ ಹೊರತು ಹಂಗೆ ಅಂತೂ ಹೋಗಲ್ಲ. ಏನಂತೀರಾ? ಚೆನ್ನಾಗಿತ್ತಲ್ಲ. ಇದು ಒಂದು ರೀತಿ ಅಟ್ರಾಕ್ಷನ್ ಕಾಯಿಸ್ತಿದ್ದು, ಈ ಥರ ಗ್ರೀನರಿ ಮಧ್ಯೆ ಇದು ಹಾಕಿರೋದು ಏನೋ ಒಂಥರ ಸಖತ್ತಾಗಿ ಬರುತ್ತೆ ಫೋಟೋ. ಇಷ್ಟೊಂದು ಜನನ. ಇದು 7th ಆಗಿದೆ ಗಾಯ್ಸ್, ಥೀಮ್ 7 ಆಗಿದೆ. ಥೀಮ್ 8 ಬಂದು ಬಸವಣ್ಣನ ವಿಗ್ರಹ ರೀತಿ ಮಾಡಿದ್ದಾರೆ. ನಾಯಿಗೂ ಕೂಡ ಎಂಟ್ರಿ ಇದೆ ಗಾಯ್ಸ್ ಒಳಗಡೆ. ನಾಯಿ ಪಪ್ಪಿ ಎತ್ಕೊ ಬಂದಿದ್ದಾರೆ. ಡೋಂಟ್ ಕಾಲ್ ನಾಯಿ, ಕಾಲ್ ಪಪ್ಪಿ. ಈ ತರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲಣ್ಣ. ಇಲ್ಲಿ ನೋಡಿ, ಇದು ಚೆನ್ನಾಗಿದೆ. ಬಸವ ಅಂತಾನೆ ಏನಂತ ಇದು ಏನೋ ಹೆಸರು ಬರ್ತಿದ್ದಾರೆ, ಕಾಣಿಸ್ತಲ್ಲ. ಇದ್ರ ಪಕ್ಕ ಡಾಲ್ಫಿನ್ ಇದೆ, ಅದ್ರ ಪಕ್ಕ ಇನ್ನೊಂದು ಆರ್ಟ್ ಸಿಂಬಲ್ ಇದೆ. ಏನದು? ಇದನ್ನೆಲ್ಲ ಒಟ್ಟಿಗೆ ಹಾಕ್ಬೇಕು ನಾನು ತಮ್ಮನೇಲ್ಗೆ. ಗಾಯ್ಸ್ ಇದು ಬೆಂಡ್ ಇದೆಯಲ್ಲ, ಬೆಂಡನ್ನ ಮಾಡ್ಕೊಂಡಿದ್ದಾರೆ, ಅದಕ್ಕೆ ಹೂ ಚುಚ್ಚಿದ್ದಾರೆ. ಬೇರೆ ಕಲರ್ ಹೂ ಚೇಂಜ್ ಮಾಡಿದ್ರೆ ಅದೇ ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ. ಸ್ವಚ್ಛ ಸರ್ವೇಕ್ಷಣ ಅಂತ ಬರೆದಿದ್ದಾರೆ. ನನಗೆ ಇವಾಗ ಕ್ಲಾರಿಟಿ ಸಿಕ್ತು. ಬ್ರಹ್ಮೋಸ್ ಮಿಸೈಲ್ನ ಮುಂದ್ಗಡೆ ನಿಲ್ಲಿಸಿದ್ದಾರೆ. ಆಪರೇಷನ್ ಸಿಂಧೂರ ಆಗಿರ್ಬೋದು, ವಾರ್ಗೆಲ್ಲ ಯೂಸ್ ಮಾಡೋವಂಥದ್ದು. ರಷ್ಯಾ ಮತ್ತು ಇಂಡಿಯಾ 2 ಸೇರ್ ಮಾಡಿದ್ದು ಬ್ರಹ್ಮೋಸ್. 2 ಸೇರ್ ಮಾಡಿದ್ದ ನನಗೂ ಡೌಟ್ ಇದೆ. ಗಾಯ್ಸ್ 7th 1 ಆಯಿತು, 8th ಆಯಿತು, ಇದು 9th 1, 9th ಪ್ಲೇಸು. ಡಾಲ್ಫಿನ ತಿಮಿಂಗ್ಲನ ಚೆನ್ನಾಗಿದೆ. ಯಾರನ್ನೂ ಮೇಲೆ ಎತ್ತಕ್ಕಂತೂ ಬಿಡಲ್ಲ. ನೆಕ್ಸ್ಟ್ ಪ್ಲೇಸ್ಗೆ ಹೋಗೋಣ ಬನ್ನಿ ಗಾಯ್ಸ್. ಇದಿಷ್ಟೇ, ಇದು ಹೂ ಫ್ಲವರ್ ಎಲ್ಲ ಚೇಂಜ್ ಮಾಡ್ತಾ ಇರ್ತಾರೆ ಆಲ್ಮೋಸ್ಟ್ ಗಾಯ್ಸ್. ಅದು ದೊಡ್ಡ ಇದೆ, ಇದು ಚಿಕ್ಕ ಇದೆ. ಅದು ಮಮ್ಮಿ ಒನ್ನು, ಇದು ಸಣ್ಣ ಒನ್ನು ಅಥವಾ ಡಾಟರ್ ಆಗಿರುತ್ತೆ. ಅಲ್ಲಿ ನೋಡಿ 2 ಸಮ ಏಜ್ ಇದೆ. ಸೊ ಕಪಲ್ಸ್ ಅಂತ ಹೇಳ್ಬೋದು ಅದನ್ನು. ಪಾಪ ಒಂದೇ ಮಾಡಿಬಿಟ್ರೆ ಅದಕ್ಕೆ ಬೇಜಾರಾಗಲ್ವಾ, ಅದಕ್ಕೆ ಜೊತೇಲಿ 2 ಮಾಡಿದ್ದಾರೆ. ಸೊ ಜೊತೇಲಿದ್ರೆ ಆ ಥರ ಬೇಜಾರಾಗ ತಪ್ಪುತ್ತೆ. ನಾನು ಒಬ್ಬನೇ ಬಂದಿದ್ದೀನಲ್ಲ, ಜೊತೇಲಿ ಬಂದಿದ್ರೆ ಆ ಥರ ಜೋಡಿಯಾಗಿರೋ ಚೆನ್ನಾಗಿರ್ತಿತ್ತು. ಇದ್ರ ಮೇಲೆ ಹತ್ತಕ್ಕೆ ಯಾರೋ ಬಿಡ್ತಾ ಇಲ್ಲ ಗಾಯ್ಸ್. ಇದೆಲ್ಲ ಔಟ್ ಸೈಡ್ ಎಲ್ಲ ಮುಗೀತು. ಈಗ ಮೇಯ್ನ್ ಇರೋದೇ ಐ ಲವ್ ಭೂಮಿ, ಅದನ್ನೇ ಬಿಟ್ಬಿಡಲ್ಲ ಗಾಯ್ಸ್. ಲೆಫ್ಟ್ ಸೈಡ್ ಇರೋದು ಅಲ್ಲೇ, ಆಮೇಲೆ ಹೋಗೋಣ. ಫಸ್ಟ್ ಮೇಯ್ನ್ ಊಟ ಮಾಡೋದು ಬರೋಣ ಬನ್ನಿ. ಅಂದರೆ ಫಸ್ಟ್ ಮೇಯ್ನ್ ಅಟ್ರಾಕ್ಷನ್ ಗ್ಲಾಸ್ ಹೌಸ್ ಇದೆಯಲ್ಲ, ಅದು ಏನು ಥೀಮ್ ಮಾಡಿರ್ತಾರೆ ಅನ್ನೋದು. ಈಗ ಏನೇನಾಯಿತು, ಇದು ಹಪ್ಪಳ ಉಪ್ಪಿನಕಾಯಿ ಎಲ್ಲ ಊಟಕ್ಕೆ ಹಾಕ್ದಂಗೆ. ಬಟ್ ಮೇಯ್ನ್ ಡಿಶ್ ಇರುತ್ತಲ್ಲ, ಊಟ ಅಂತ ಮಾಡ್ತೀವಲ್ಲ, ಅದಿರೋದೇ ಇಲ್ಲಿ ಗ್ಲಾಸ್ ಹೌಸಲ್ಲಿ. ಥೀಮ್ ಏನು ಅಂತ ನೋಡ್ಕೊಬರೋಣ ಬನ್ನಿ. ಚಲೋ ಏನಿರ್ಬೋದು ಥೀಮು, ಹೊರಗಡೆಯಿಂದ ಏನೋ ಗೊತ್ತಾಗ್ತಾ ಇಲ್ಲ. ಒಂದ್ಸರಿ ನಾನು ಕಾಲೇಜಲ್ಲಿ ಓದ್ಬೇಕಾದ್ರೆ ಒಂದ್ಸರಿ ಪಾರ್ಲಿಮೆಂಟ್ದು ಹೊಸ್ದಾಗಿತ್ತಲ್ಲ, ಅದ್ರ ಸ್ಕೀಮ್ ಮಾಡಿದರು. ಒಂದ್ಸರಿ ಸಂವಿಧಾನ ಅದ್ರ ಥೀಮ್ ಮಾಡಿದರು. ಇದೇನಿದು ಸ್ವಾತಂತ್ರ್ಯ ಹೋರಾಟಗಾರರದ್ದು ಥೀಮ್ ಅನಿಸುತ್ತೆ. ದಿಸ್ ಇಸ್ ದ ಎಂಟ್ರೆನ್ಸ್ ಫಸ್ಟ್ ಪಿಕ್. ಎಲ್ಲ ಕಡೆಯಿಂದ ಬರ್ತಾ ಇದ್ದಾರೆ, 4-5 ಕಡೆಯಿಂದ ಎಂಟ್ರಿ ಇರುತ್ತೆ. ಸೊ ಇದು ಎಂಟ್ರಿ ಆದಾಗ ನೋಡ್ತಾ ಇದ್ದೀನಿ. ಈ ಕಡೆಯಿಂದ ನೋಡಿದಾಗ ನಿಮ್ಗೆ ಏನಾದ್ರು ಬರ್ತಾ ಇದೆಯಾ, ಏನು ಐಡಿಯಾ ಬರ್ತಾ ಇದೆ ಕಮೆಂಟ್ ಮಾಡಿ. ನನಗಂತೂ ಏನಂತ ಅರ್ಥ ಆಗ್ತಾ ಇಲ್ಲ ಥೀಮು ಏನಿರ್ಬೋದು. ಒಟ್ಟಿನಲ್ಲಿ ಆ ಕಡೆ ನೋಡ್ರೆ ಅವರೆಲ್ಲ ಸ್ವಾತಂತ್ರ್ಯ ಹೋರಾಟಗಾರರೆಲ್ಲ ಇದರಲ್ಲಿ, ಅದು ನೋಡ್ಬಿಟ್ಟು ತಿಳಿಬೋದು. ಬಟ್ ಈ ಕಡೆಯಿಂದ ನೋಡ್ರೆ ಗೊತ್ತಾಗ್ತಾ ಇಲ್ಲ ನನಗೆ. ಎಂಟ್ರೆನ್ಸ್ ನೋಡ್ಬಿಟ್ಟು ಏನಂತ ಹೇಳೋಣ ಬನ್ನಿ. ಇವಾಗ ಇಲ್ಲಿ ಏನಂತ ಗೊತ್ತಾಗ್ತಾ ಇಲ್ಲ. ನನ್ನ ಫೇಸ್ ಇಷ್ಟೊಂದು ಬೆಲ್ಲ ಕಾಣ್ತಾ ಇದೆಯಾ? ಗ್ಲಾಸ್ ಇದೆಯಲ್ಲ, ಅದು ಅಟ್ರಾಕ್ಷನ್ಗ ಕನ್ಯಸ್ರಾಗ್ತಾ ಇದೆಯಾ? ಏಯ್
ಫ್ರೆಶ್ ಇದೆ, ತುಂಬ ಫ್ರೆಶ್ ಇದೆ ಫ್ಲವರ್. ಇದ್ರ ಮಧ್ಯೆ ತುಂಬ ನಾಯ್ಸ್ ಇರುತ್ತೆ, ನಾನು ಮಾತಾಡೋದು ಏನು ಕೇಳಿಸಿರಲ್ಲ ಅನ್ಕೊಳ್ತೀನಿ. ಸದ್ಯ ಕೇಳಿಸಿದ್ರೆ ಸಾಕು, ಹತ್ರದಲ್ಲಿ ಇಟ್ಕೊಂಡು ಮಾತಾಡಬೇಕು, ಅದಕ್ಕೆ ಹೇಳೋದು ಮೈಕ್ ತಕ್ಕೋ ಅಂತ. छात्रों को राजनीति से दूर रहना चाहिए, पढ़ाई लिखाई में ध्यान लगाओ, IAS बनो और देश को संभालो. ಗಾಯ್ಸ್, ಸ್ವತಂತ್ರ ಹೋರಾಟಗಾರರು ತುಂಬ ಜನರದ್ದು ಥೀಮ್ ಮಾಡಿದ್ದಾರೆ. ಐ ಥಿಂಕ್ ಇದು ಕಾರ್ಬೋರ್ಡ್ ಇರುತ್ತಲ್ಲ ಆ ಥರದ್ದು, ಎಸ್ ಕಾರ್ಬೋರ್ಡಲ್ಲಿ ಮಾಡಿರೋದು, ಎಲ್ಲ ಸೆಟ್ ಆಗ್ತಾರಲ್ಲ ಆ ಥರ ಎತ್ತಾಕ್ಬಿಡ್ಬೋದು. ಆಮೇಲೆ ಸೈಡು ಇದಕ್ಕೆ ಇಷ್ಟೊಂದು ಕಡಿಮೆ ಮಾಡಿಬಿಟ್ಟಿದ್ರೆ, ಓದ್ತಾರೆ ಜಾಸ್ತಿ ಇತ್ತು ಫ್ಲವರು. ಈ ಕಡೆ ಎಂಟ್ರಿಯಿಂದ ಬರ್ತಾ ಇದ್ದಾರೆ, ಈ ಕಡೆ ಎಂಟ್ರಿ. ಮುಂದೆ ಇರೋದು ಮಹಾತ್ಮ ಗಾಂಧೀಜಿಯವರು, ಅವರಿಂದ ಇರೋದು ಯಾರಿರ್ಬೋದು ಸರೋಜಿನಿ ನಾಯ್ಡು ಅವ್ರು ಇರ್ಬೋದಾ, ಗೊತ್ತಿಲ್ಲ. ಇಲ್ಲ ಕಸ್ತೂರಬಾಯಿ ಅವ್ರು ಇರ್ಬೋದಾ, ಅದು ಗೊತ್ತಿಲ್ಲ. ಅದು ನೋಡ್ರೆ ನೆಹರು ಅವರು ಅಂತ ಹೇಳ್ಬೋದು. ತುಂಬ ಜನ ಹೋರಾಟಗಾರರಿದ್ದರು, ಅದರಲ್ಲಿ ಗಾಂಧೀಜಿ ಅವರೇ ಮೇನ್ ಲೀಡ್ ಮಾಡಿದ್ದಲ್ವ, ಅದಕ್ಕೆ ಅವ್ರು ಒಬ್ಬರು ಹಾಕಿದ್ದಾರೆ. ಇಷ್ಟು ಬೇಗ ಮುಗ್ದೋಯ್ತಾ? ಅಲ್ಲಿ ಚರಕ ಎಣಿತಾ ಇದ್ದಾರೆ ಗಾಂಧೀಜಿಯವರು. ಈ ಥೀಮ್ ಏನು ಅಂತ ಏನಂತ ಹೆಸರಿಡಿದ್ರು, ಸ್ವತಂತ್ರ ಹೋರಾಟನ, ಬಟ್ ಇದಕ್ಕೆ ಹೆಸರೇನಂತ ಗಾಯ್ಸ್? ಇವಾಗ ಫ್ಲವರ್ಗಳನ್ನ ಹಾಕ್ತಾ ಇದ್ದಾರೆ ಅನ್ಸುತ್ತೆ, ಸ್ವಲ್ಪ ಫ್ರೆಶ್ ಆಗಿ. ಅದು ಚರಕ ಎಣಿತಾ ಇದ್ದಾರೆ, ಸ್ವತಂತ್ರ ಹೋರಾಟ ಥೀಮ್ ಕೊಟ್ಟಿದ್ದಾರೆ. ಬಟ್ ಐ ಆಮ್ ನಾಟ್ ಸ್ಯಾಟಿಸ್ಫೈಡ್ ಗಾಯ್ಸ್. ಹೋದ್ ಸರಿ ಆಯಿತು, ಬಟ್ ಈಗ ಚೇಂಜ್ ಮಾಡ್ತಾ ಇದ್ದಾರೆ. ನಾನು ಬಂದಿರೋ ಟೈಮ್ ಸರಿ ಇಲ್ಲೋ ಗೊತ್ತಿಲ್ಲ. ನೋಡಿ ಇನ್ನೂ ಆಗ್ತಾ ಇದ್ದಾರೆ, ಇವಾಗ ಜೋಡಿಸ್ತಾ ಇದ್ದಾರೆ. ಬಟ್ ಐ ಆಮ್ ನಾಟ್ ಸ್ಯಾಟಿಸ್ಫೈಡ್. ನೋಡಿ ಎಲ್ಲ ಇಲ್ಲೇ ಸುತ್ತೋರ್ಕೊಬಿಟ್ರು. ಪೊಲೀಸರು ವಿಸಿಲ್ ಹೊಡೆದು ಸಾಕಾಗ್ಬೇಕು ಸುಮ್ಮನೆ. ಗಾಂಧೀಜಿಯವರು ಚರಕಲ್ಲಿ ಎಣಿತಾ ಇದ್ದಾರೆ. ಗಾಂಧೀಜಿಯವರು 1869 ಹುಟ್ಟಿದ್ದು. 1947 ಆಗಸ್ಟ್ 47 ನಮಗೆ ಸ್ವಾತಂತ್ರ್ಯ ಬಂದಿದ್ದು. ಅವನ ಹುತಾತ್ಮರು ಜನವರಿ 30ನೇ ತಾರೀಕು ಅವ್ರನ್ನ ನಾಥರಾಮ್ ಗೂಡ್ಸೆ ಅವರು ಕೊಂದಿದ್ದು. ಅಲ್ಲಿ ಮೈನ್ಯೂಟ್ ಡೀಟೇಲ್ಸು ಎಷ್ಟು ಇದು ಮಾಡವ್ರೆ ನೋಡಿ. ಗೈಸ್, ಹಿಸ್ಟ್ರಿನ ಎಲ್ಲ ಓದಿರ್ತೀರಾ. ನಮಗೂ ಹಿಸ್ಟ್ರಿ ಪ್ರಕಾರ ಕೇಳ್ಕೊಬಂದರೆ ಗಾಂಧೀಜಿ ಮತ್ತು ಸುಭಾಷ್ ಚಂದ್ರ ಬೋಸ್ ಇಬ್ಬರು ಆಪೋಸಿಟ್, ಡೆಡ್ ಪೋಲ್ ಆಪೋಸಿಟ್ ಅಂತ ಹೇಳ್ಬೋದು. ಯಾಕಂದರೆ ಗಾಂಧೀಜಿ ಅವರು ಅಹಿಂಸಾ ಇದು ಮಾಡಿದರೆ, ಸುಭಾಷ್ ಚಂದ್ರ ಬೋಸ್ ಅವರು ಹಿಂಸೆ ಅಂದರೆ ರಕ್ತಕ್ಕೆ ರಕ್ತ ಅಂತ ಹೋರಾಡಿದವರು. ಅವರು ಒಂದು ರೀತಿ ಆಕ್ಸಿಡೆಂಟ್ ಆಗದೆ ಏನಾದ್ರು ಬದುಕಿದ್ರೆ ಹಿಂದಿ ಇದ್ದು ಚಿತ್ರಣನೇ ಬೇರೆ ರೀತಿ ಆಗ್ತಾಯಿತ್ತು. ಸೊ ಸುಭಾಷ್ ಚಂದ್ರ ಬೋಸ್ ಒಂದು ಕಡೆ, ಈ ಕಡೆ ಗಾಂಧೀಜಿ ಒಂದು ಕಡೆ ಇಟ್ಟು ತೂಗ್ಬೋದು ಹೆಂಗಿರುತ್ತೆ ಅಂತ. ಇವರಿಬ್ಬರು ತತ್ವಗಳು ಆಪೋಸಿಟ್ ಇದ್ರೂ ಗುರಿ ಒಂದೇ ಇತ್ತು, ಸ್ವತಂತ್ರ ಕೊಡಿಸ್ಬೇಕು ಅಂತ. ನಾನೇ ನಿಮ್ಮ ರಕ್ತ ಕೊಡಿ, ನಾನು ಸ್ವತಂತ್ರ ಕೊಡಿಸ್ತೀನಿ ಅಂತ ಸುಭಾಷ್ ಚಂದ್ರ ಬೋಸ್ ಹೇಳಿದರು. ಅಹಿಂಸೆ ಮೂಲಕ ಗಾಂಧೀಜಿ ಅವರು ಸ್ವತಂತ್ರ ಹೋರಾಡರು ಅಂತ ಹೇಳಿದ್ರು. ನೀತಿ ಪಾಠ. ಅಲ್ಲಿ ಸುತ್ತಮುತ್ತ ನೀವು ಎಲ್ಲ ನೋಡ್ರಿ ಏನಂತ ಗೊತ್ತಾಗಲ್ಲ. ಎಂಟ್ರೆನ್ಸಲ್ಲಿ ಅದು ಏನು ಬರ್ದಿದ್ದಾರೆ ಅದು ಓದೋವರೆಗೂ ನಿಮಗೆ ಗಾಂಧಿ ಮಂಟಪ ಅಂತ ಗೊತ್ತಾಗಲ್ಲ. ಸೊ ಗಾಂಧೀಜಿಯವ್ರದ್ದು ಮಂಟಪ, ಶಬರಮತಿ ಆಶ್ರಮ, ಆಫ್ರಿಕಾದಲ್ಲಿದ್ದರು, ಹೋರಾಟ ಮಾಡಿದರು. ಎಷ್ಟು ಭಾರತಕ್ಕೆ 1915 ಜನವರಿ, ಎಕ್ಸಾಕ್ಟ್ ಡೇಟ್ ಗೊತ್ತಿಲ್ಲ, ಅವತ್ತು ಹಿಂದಿರುಗಿದ್ರು. ಆಮೇಲೆ 1917ರಲ್ಲಿ ಅಹಮದಾಬಾದ್ ಮಿಲ್ ಸ್ಟ್ರೈಕ್ ಆಗಿರ್ಬೋದು, ಚಂಪಾರಣ್ಯ ಸತ್ಯಾಗ್ರಹ, ಅಹಮದಾಬಾದ್ ಮಿಲ್ ಸ್ಟ್ರೈಕ್ ಆಯಿತು, ಮತ್ತು ಕೇಡಾ ಸತ್ಯಾಗ್ರಹ ಆಯಿತು. ಆಮೇಲೆ ಅಸಹಕಾರ ಚಳವಳಿ ಮಾಡಿದರು. ಆಮೇಲೆ 1924ರಲ್ಲಿ ಬೆಳಗಾವಿ ಅಧಿವೇಶನ ಕೈಗೊಂಡಿದ್ದರು. ಆಮೇಲೆ ಇನ್ನು ಪೂನಾ ಒಪ್ಪಂದ ಬಂತು. ಅದಾದಮೇಲೆ 1947 ಆಗಸ್ಟ್ ಆಫರು. 1947 ಸ್ವತಂತ್ರ ಬರೋವರೆಗೂ ಗಾಂಧಿಯವ್ರ ಪಾತ್ರ ಸ್ವತಂತ್ರೋತ್ಸವದಲ್ಲಿ ಇದ್ದೇ ಇತ್ತು. ಬಟ್ ಪೂನಾ ಫ್ಯಾಕ್ಟಲ್ಲಿ ತುಂಬ ಜನ ನೆನ್ಪಿಡುವಂಥದ್ದು ಅಂಬೇಡ್ಕರ್ ಮತ್ತು ಗಾಂಧಿ ನಡುವೆ ಪೂನಾ ಫ್ಯಾಕ್ಟ್ ಆಗಿದ್ದು. ಉಪವಾಸದಿಂದ ಸ್ವತಂತ್ರ ಪಡಿಬೋದು ಅಂತ ತೋರಿಸ್ಕೊಡ್ತಾಯಿದ್ರು. ಗಾಯ್ಸ್, ಅವ್ರು ಯಾವ ಮೂಡಲ್ಲಾರು ಇಲ್ಲಿ ಫೋಟೋಗೆ ಅಂತ ನಿಂತ ಮೇಲೆ ಅದು ಸ್ಮೈಲಿ ಅಂತ ಬಂದಿಡುತ್ತೆ. ಸೊ ಗಾಯ್ಸ್, ದಿಸ್ ಇಸ್ ದ ಅಲ್ಟಿಮೇಟ್ ಗಾಂಧಿ ಮಂಟಪ ಅಂತ ಮೇಯ್ನ್ ಅಟ್ರಾಕ್ಷನ್ನು, ಗ್ಲಾಸ್ ಹೌಸ್ದಲ್ಲಿರೋವಂಥದ್ದು. ಇಲ್ಲೆಲ್ಲ ಇನ್ನೂ ರೆಡಿ ಮಾಡ್ತಾ ಇದ್ದಾರೆ ಫ್ಲವರು. ಬನ್ನಿ ಹೋಗೋದ, ಎಕ್ಸಿಟ್ ಪಾಯಿಂಟ್ಗೆ ಹೋಗೋಣ. ಮೇಯ್ನ್ ಗಾಂಧಿ ಮಂಟಪ ಅಂತ ಥೀಮ್ ಇದೆ. ನಿಮಗೆ ಇಷ್ಟ ಆಯಿತಾ? ಫ್ಲವರ್ಸು ಅಲ್ವಾ, ಅವ್ರು ಏನು ಥೀಮ್ ಇಟ್ಕೊಂಡು ಮಾಡಿರ್ತಾರೆ, ಅದ್ರ ಮೇಲೆ ಇರುತ್ತೆ. ನಾನು ಮಾತಾಡೋಕೆ ಕೇಳ್ತಾರಲ್ಲ, ಜಾಸ್ತಿ ಜನ ಇದ್ದಾರೆ. ಜನ ಇನ್ನೂ ಜಾಸ್ತಿ ಆಗ್ತಾ ಇರಬೇಕು. ಈಗ ಸಂಡೇ ಬೇರೆ ಇದೆ. 5 ಗಂಟೆಗೆ 10 ನಿಮಿಷ ಇದೆ. ಇವಾಗಲೇ ಒಂದು ರೀತಿ ರಶ್ ಇದೆ. ನೋಡೋಣ, ಇನ್ನೊಂದು ಅರ್ಧ ಗಂಟೆ ಇರೋಣ. ಇನ್ನೂ ಎಷ್ಟು ಜನ ಬರ್ತಾರೆ ನೋಡೋಣ. ಇದು JK ಟೈರ್ದವರು ವರ್ಷ ಅಂತೂ ಮಿಸ್ಸೇ ಇಲ್ಲ. ಏನಾದರೂ ಒಂದು ಥೀಮಲ್ಲಿ ಮಾಡೇ ಇರ್ತಾರೆ ಅವರು. ಈ ಸರಿ ಈ ಥೀಮಲ್ಲಿ ಮಾಡಿದ್ದಾರೆ.
ದ ಪ್ರೂಫ್ ಆಫ್ ಥೀಮ್ ಇಸ್ ಗುಡ್. ಸೊ ಗಾಯ್ಸ್ ಸಿಸ್ಟರ್ ಅಲ್ಟಿಮೇಟ್ಲಿ ಅನ್ಕೊಳ್ತೀನಿ. ಇನ್ನೊಂದು ಐ ಲವ್ ಭೂಮಿ ಅಂತಿದೆ, ಅದೊಂದು ಹೋಗಿಲ್ಲ, ಅಲ್ಲೊಂದು ಹೋಗೋಣ. ಒಂದು 10 ಥೀಮ್ ಮಾಡಿದ್ದಾರೆ ಅನ್ಕೋಬೋದು. 10 ಥೀಮು, ಎಲ್ಲ ಥೀಮ್ಗೂ ಪ್ಲೇಸ್ಗೂ ಹೋಗಿ ನೋಡಿದ್ದೀನಿ. ನಿಮ್ಮ ಅನಿಸಿಕೆ ಏನಂತ ತಿಳಿಸಿ. ನಾವು ಪರವಾಗಿಲ್ಲ, ಇಲ್ಲ ಓಕೆ ಓಕೆ. ಇದು JK ಟೈರು, ಇದು ಗ್ಲಾಸ್ ಹೌಸ್ ಇದೆ. ಒಂದು 360 ಡಿಗ್ರಿ ವ್ಯೂ ತೋರಿಸ್ಕೊಡೋದಾದ್ರೆ ಅಲ್ಲೊಂದು ಇದು JK ಟೈರ್ದು ಬಸವ ಇದೆ. ಅಲ್ಲಿ ಇದು ಸ್ಕೀಮ್ದು ಇದೆ. ಇಲ್ಲಿಂದ ಸ್ಟ್ರೈಟ್ ಹೋದರೆ ಒಂದು ಮಂಟ, ಇದು ಛತ್ರಿ ಥರ ಮಾಡಿದ್ದಾರೆ. ಐ ಲವ್ ಭೂಮಿ ಅಂತ ಅದೊಂದು ಥೀಮ್ ಚೆನ್ನಾಗಿದೆ ಅಷ್ಟೇ. ಈ ಸಾರಿನ ಫ್ಲವರ್ ಶೋ ಇಷ್ಟೇ ಗಾಯ್ಸ್. ಇದೆ ಹೃದಯ ಆಳ ಅಂತ ಹೇಳ್ಬೋದು. ಎಂಟ್ರಿ ಈ ಕಡೆನೆ, ಇಲ್ಲಿ ಬಂದರೆ ಮೈನ್ ಅಟ್ರಾಕ್ಷನ್ ಇದೆ. ಶ್ರುತಿ ಅನ್ನೋರು ಮೊಬೈಲ್ ಯಾರೋ ಕಳ್ಕೊಂಡಿದ್ದಾರಂತೆ. ಅಲ್ಲಿ ಅನೌನ್ಸ್ಮೆಂಟ್ ಆಗ್ತಾ ಇದೆ, ಯಾರು ಸಿಕ್ಕಿದ್ರೆ ತಂದ್ಕೊಟ್ಬಿಡಿ ಅಂತ ಹೇಳ್ತಾ ಇದ್ದಾರೆ. ಅಂತ ಒಳ್ಳೆಯವರಿದ್ರೆ ಖಂಡಿತ ತಗೋಕೊಡಿ. ಫಸ್ಟು ಗ್ರೂಪ್ ಫೋಟೋ, ಆಮೇಲೆ ಸಿಂಗಲ್ ಫೋಟೋ. ಕಾಮನ್ ಅಲ್ಲ ಅದು. ಥೀಮ್ ಚೆನ್ನಾಗಿದೆ ಅಲ್ವಾ? 2 ಕೈಯಲ್ಲಿ ಭೂಮಿ ಇಟ್ಕೊಂಡಿದ್ದಾರೆ. ಐ ಲವ್ ಭೂಮಿ, ಐ ಲವ್ ಅರ್ತ್. ಯಾರು ಅದು ಭೂಮಿ ಹುಡುಗಿ ಅಂತ ಕೇಳಬೇಡಿ, ಅರ್ತ್. ಈ ಸ್ಮೈಲ್ ಯಾಕೆ ಅಂತೀರಾ? ಸಮ್ಟೈಮ್ಸ್ ನೀವೇನೋ ಅಂದ್ಕೊಂಡಿರ್ತೀರ, ಅದು ಆಗಿರುತ್ತೆ. ಇಲ್ಲ ಅದು ಬೇರೆಯವ್ರ ಮುಖಾಂತರನಾರು ಆಗಿರುತ್ತೆ. ಅದು ಏನು ಪ್ರಾಬ್ಲಮ್ ಇಲ್ಲದೆ ಲೀವ್ ಆದರೆ ಬೆಟರ್. ಇದು ಚೆನ್ನಾಗಿದೆ, ಓಕೆ. ಮುಟ್ಟು ನೋಡ್ತಾ ಇದ್ದಾರೆ ಎಲ್ಲ. ಇದೇ ಥರ ರಗ್ಗು ಬರುತ್ತೆ, ಬಟ್ಟೆನೂ ಬರುತ್ತೆ ಅದೇ ರೀತಿ. ಬಟ್ ತುಂಬ ಜನ ಇದ್ರೆ ಸೀಡ್ ಕಿತ್ತು ಹೋಗ್ತಾ ಇದ್ದಾರೆ. ಅದು ಕಿತ್ತಿ ಎಲ್ಲ ಕಿತ್ತಾಕ್ಬಿಡ್ತಾರೆ. ಮುಂದ್ಗಡೆ ಬ್ರಹ್ಮೋಸ್. ಗಾಯ್ಸ್ ಮೊಬೈಲ್ ಚಾರ್ಜ್ ಕಡಿಮೆ ಆಗಿತ್ತು, ನಂದು ಚಾರ್ಜ್ ಕಡಿಮೆ ಆಗಿತ್ತು ಮೊಬೈಲ್ಗೆ. ಇವಾಗ ವಾಟ್ ಈಸ್ ದಿಸ್, ಏನಂತಾರೆ ಇದನ್ನು? ಪವರ್ ಬ್ಯಾಂಕಲ್ಲಿ ಬ್ಯಾಟ್ರಿಗೆ ಪವರ್ ಆಗ್ತಾ ಇದೆ. ನನಗೆ ಏನೋ ಒಂದು ಮೆಸೇಜಿಂದ ಬ್ಯಾಟ್ರಿ ಬಂದಂಗೆ ಆಯಿತು ಪವರು. ನೋಡಿ ಗಾಯ್ಸ್, ಟೈಮ್ ಈಗ 5:20 ಆಗಿದೆ. 20 ನಿಮಿಷ ರೆಸ್ಟ್ ಆದಮೇಲೆ ಚೆನ್ನಾಗಿದೆ ಅಲ್ಲ ಇದು. ಈಗ ನೋಡಿ, ಈಗ ಇದ್ರ ಮೇಲೆ ಬೀಳೋದು ಕಡಿಮೆ ಆಗಿದೆ. ನೋಡೋ ಲುಕ್ಕೇ ಚೇಂಜ್ ಆಗಿದೆ. ಇದಕ್ಕಿಂತ ಅರ್ಧ ಗಂಟೆ ಮುಂಚೆ ಬಂದು ನೋಡಿದಾಗಲೇ ಒಂಥರ ಇತ್ತು, ಇವಾಗಲೇ ಒಂಥರ ಇದೆ. ಈಗ ಜನ ನೋಡಿ, ಈ ಥರ ಜನದ ಮಧ್ಯೆ ವೈಬಲ್ ಕಳೆದೋಗ್ಬೇಕು ಅಂತ ನಾನು ಆಸೆ ಪಡ್ತೀನಿ. ಒಬ್ಬೊಬ್ರಿಗೆ ಒಂದೊಂಥರ ಆಸೆ ಇರುತ್ತೆ. ದಿಸ್ ಇಸ್ ದ ಮೈ ಒನ್ ಆಫ್ ದ ಆಸೆ. ಜನರ ಮಧ್ಯೆ ಕಳೆದೋಗ್ಬೇಕು ಅನ್ನೋ ಮಾತನ್ನ ಇವಾಗ ನಾನು ಪ್ರೀವಿಯಸ್ ಎಲ್ಲೋ ಒಂದು ಸರಿ ಹೇಳಿದ್ದೆ. ಎಲ್ಲಿ ಹೇಳ್ಬೋದು ಹೇಳಿ? ಮೈಸೂರು ಅರಮನೆ ಅಲ್ಲ, ಅದು ಬಿಟ್ಟು ಎಲ್ಲಿ ಹೇಳಿದ್ದೆ ಐ ಥಿಂಕ್ IPL ಮ್ಯಾಚ್ IPL ಹಿಂದಿನ ದಿನ ಫೈನಲ್ ಮ್ಯಾಚ್ ನೋಡೋದಲ್ಲ, ಅಲ್ಲೇ ಹೇಳಿದ್ದೆ. ಮತ್ತು ವಿಧಾನಸೌಧದ ಮುಂದೆ ಫಂಕ್ಷನ್ ಆಯ್ತಲ್ಲ, ಅಲ್ಲೇ ಹೇಳಿರ್ತೀನಿ. ಜನರ ಮಧ್ಯೆ ಇರಬೇಕು ಅಂತ ಅನ್ನಿಸ್ತಾ ಇದೆ. ಇನ್ನು ಫ್ಯೂಚರಲ್ಲಿ ಗೊತ್ತಿಲ್ಲ, ಅದು ಕಡಿಮೆ ಆಗ್ತಾ ಹೋಗ್ಬೋದು ಅಲ್ವಾ? ಇನ್ನು ಮೇಲೆ ಎತ್ತಬೇಕು. ಇದೊಂದಕ್ಕೆ ಮಾತ್ರ 10ಕ್ಕೆ 10 ಮಾರ್ಕ್ ಕೊಡ್ಬೋದು ಇಲ್ಲೆಲ್ಲ ಮೇಲ್ಗಡೆ. ಅದಕ್ಕೆ ಇಲ್ಲಿ ಮಧ್ಯೆ ಎಲ್ಲ ನುಗ್ಗೋಗ್ಬಿಟ್ಟವ್ರೆ ಗಾಯ್ಸ್. ಇದಿಷ್ಟಲ್ಲ, ನಂಗೆ ಇದೊಂದು ಫ್ಲವರ್ ಅಷ್ಟೊತ್ತಿಂದ ಅಟ್ರಾಕ್ಷನ್ ಆಗಿದೆ. ಅದು ಮುಟ್ಟೋಕ್ಕೂ ಚೆನ್ನಾಗಿದೆ. ಒಳ್ಳೆ ನನ್ನ ಫ್ರೆಂಡ್ ಒಬ್ಬ ಡ್ರೆಸ್ ಹಾಕೋ ಬರ್ತಿಲ್ಲ, ಆ ಥರ ಇದೆ ಅದು. ಚಾರ್ಜ್ ಹಾಕಿರೋದ್ರಿಂದ ಇಷ್ಟೇ ಗಾಯ್ಸ್, ಹೆಚ್ಚು ತೋರ್ಸೋಕ್ಕಾಗ್ತಾ ಇರೋದಿಲ್ಲ. ಅಂದರೆ ಒಂದು 360 ಡಿಗ್ರಿ ವ್ಯೂ ತೋರಿಸ್ತಾ ಇದ್ದು. 360 ಡಿಗ್ರಿ ಗಾಯ್ಸ್. ಇದಕ್ಕಿಂತ ಮುಂಚೆ ಬಂದು ನೋಡಿದಾಗ ಇಷ್ಟೊಂದು ಜನ ಇರಲಿಲ್ಲ. ನೋಡಿ ಇವಾಗ ಎಷ್ಟು ಜನ ಇದ್ದಾರೆ. ದಟ್ ಈಸ್ ಓವರ್ ಕ್ರೌಡೆಡ್. ಮೊನ್ನೆ ವಿಜಯ್ ಅವರ ಪಕ್ಷದಲ್ಲಿ ಯಾವುದೋ ಇದು ನಡಿಬೇಕಾದ್ರೆ 33 ಜನ ಸತ್ತೋಗಿದ್ದಾರೆ ಓವರ್ ಕ್ರೌಡೆಡ್ ಆಗಿ. ಅದು ಹಿಂದೆ ನಮ್ಮ RCB ಮ್ಯಾಚ್ ಆಗ್ಬೇಕಾದ್ರೆ ಓವರ್ ಕ್ರೌಡೆಡ್ ಆ ಥರ ಏನು ಆಗಬಾರ್ದು ಅಂತಲೇ ಹೇಳ್ತೀವಿ ನಾವು ಕೂಡ. ಚೆನ್ನಾಗಿದೆ. ಹಾಫ್ ಆನ್ ಅವರ್ ಬ್ರೇಕ್ ಆದಮೇಲೆ ನೋಡಿ, ಇದೇ ಬೇರೆ ರೀತಿಯಾಗಿದೆ ಥಾಟು. ಇಲ್ಲೇ ಬೇರೆ ರೀತಿಯಾದಂಥ ವಾತಾವರಣ. ಇವಾಗಂತೂ ಹೆವಿ ಜನ ಇದ್ದಾರೆ. ಇವಾಗ ನೋಡೋಕ್ಕೆ ಒಂಥರ ಸಖತ್ತಾಗಿ ಕಾಣ್ತಾ ಇದೆ ಗಾಯ್ಸ್. ಗ್ರೀನರಿ ಆಗಿರ್ಬೋದು, ಜನಗಳಾಗಿರ್ಬೋದು ಮತ್ತೆ ಜಾಸ್ತಿ ಆಗ್ತಾ ಇದ್ದಾರೆ ಗಾಯ್ಸ್. ದಿಸ್ ಇಸ್ ದ 360 ಡಿಗ್ರಿ ವ್ಯೂಸ್ ಗಾಯ್ಸ್. ಇವಾಗಂತೂ ಹೆವಿ ಕ್ರೌಡ್ ಇದ್ದಾರೆ. ನಾನು ಮಾತಾಡೋದು ಕೇಳಿಸ್ತಾ ಇರ್ಬೋದು ಗ್ಲಾಸ್ ಹೌಸ್ ಮುಂದೆ ಎಷ್ಟು ಜನ ಇದ್ದಾರೆ ಅಂದರೆ. ಇದು ವೈಬು ಒಂಥರ ಬೇರೆ ಇದೆ. ಇದು ಸಖತ್ತಾಗಿದೆ 360 ಡಿಗ್ರಿ ವ್ಯೂ. ನೀವು ಒಳಗಡೆ ನೋಡಿದ್ದೀರಲ್ಲ ಆಲ್ರೆಡಿ. ಅದು ಪಕ್ಕ ಅಕ್ಕಪಕ್ಕ ಈ ಕಡೆ ಇಲ್ಲ
ಗೈಸ್ ಪ್ರೀವಿಯಸ್ ಇಲ್ಲಿಂದ ಒಂದು 360 ಡಿಗ್ರಿ ವ್ಯೂ ಮಾಡಿದ್ದೆ ನೋಡಿ. ಇವಾಗ ನೋಡಿ ಎಷ್ಟು ಜನ ಇದ್ದಾರೆ. ಈ ಕಡೆಯಿಂದ ಎಂಟ್ರಿ ಆಗಿದ್ದು ನಾನು. ಮಧ್ಯದಲ್ಲಿ ಐ ಲವ್ ಭೂಮಿ ಇದೆ, ಬಿಟ್ಟರೆ ಇದಿದೆ ನೋಡಿ. ಇವಾಗ ಸಂಡೇ ಸ್ಪೆಷಲ್ಲು. ಐ ಥಿಂಕ್ ಇಷ್ಟೊತ್ತಿಗೆಲ್ಲ ಇಷ್ಟು ಜನ ಬರ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ ಇತ್ತು ನಂದು. ಇವತ್ತು ಸಂಡೇ ಆಗಿದೆ, ಅದರಿಂದ ಇಷ್ಟೊಂದು ಕ್ರೌಡ್ ಇದೆ ನೋಡಿ. ಎಲ್ಲ ಕಡೆ ಜನ ಇದ್ದಾರೆ ಗೈಸ್. ಐ ಲೈಕ್ ದಿಸ್ ಕ್ರೌಡ್. ಸಖತ್ತಿದೆ ಅಲ್ಲ. ತುಂಬ ಜನರು ಬರುವಂಥದ್ದೇ ಸಂಡೇ ಸ್ಯಾಟರ್ಡೇ ಹಾಲಿಡೇಗೆ. ಇನ್ನು ಸೋಮವಾರ ಎಲ್ಲ ವರ್ಕಲ್ಲಿ ಬ್ಯುಸಿ ಆಗ್ಬಿಡ್ತಾರೆ, ಬೇರೆ ಊರುಗಳಿಂದೆಲ್ಲ ಬಂದಿರ್ತಾರೆ. ಇದು ಜನ ಅಂದರೆ ಇದು ಬೇಕಿತ್ತಿದು, ಇಷ್ಟು ಜನರದ್ದು. ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಮೂವ್ ಆಗ್ತಾ ಇರ್ತಾರೆ. ಏನಿಲ್ಲ ಅಂದರೂ ಮೈಸೂರು ಪಾಪ್ಯುಲೇಷನ್ ಒಂದು 10 ಲಕ್ಷ ಜನ ಇರ್ಬೋದಾ. ಇನ್ನು ಬೇರೆ ಕಡೆಯಿಂದ ಒಂದು 3-4 ಲಕ್ಷ ಜನ ಬಂದು ಎಷ್ಟೋ ಬಂದು ಸೇರ್ಕೋಬೋದಾ. ದಟ್ ಈಸ್ ದ ವೈಬ್ ಇನ್ ಮೈಸೂರು ಫ್ಲವರ್ ಶೋ, ಸಂಡೇ ವೈಬ್. ಏನು ಕ್ರೌಡ್ ಇದೆ ಅಲ್ಲ ಗೈಸ್, ಸಖತ್ತಲ್ಲ. ಎಷ್ಟೊಂದು ಕ್ರೌಡ್ ಇದೆ, ಎಷ್ಟು ಕ್ರೌಡು, ಅಷ್ಟು ಜನದ ಫೋಟೋ ತಗೊಳ್ಳೋದು. ಇಂಥ ಸಿಚುವೇಷನ್ಗೆ ಒಂದು 3-4 ಜನ ಬಂದಿರ್ತಾರೆ ಅಂತ ತಿಳ್ಕೊಳ್ಳಿ. ಒಬ್ಬ ಬೇರೆ ಕಡೆ ಎಲ್ಲ ಮಿಸ್ ಆಗ್ಬಿಟ್ಟಿರ್ತಾನೆ. ಅವನು ಫೋನ್ ಮಾಡ್ಕೊಂಡು ಅವನು ಹುಡ್ಕೋದಿದೆಯಲ್ಲ, ಅದೇ ಒಂದು ರೀತಿ ಮಜಾ ಚೆನ್ನಾಗಿರುತ್ತಲ್ವ. ಫ್ಯಾಮಿಲಿ ಕಡೆಯಿಂದನೂ ಹಂಗೆ ಯಾರೋ ಎಲ್ಲೋ ಬಂದಿರ್ತಾರೆ ಅಂತ ಎಂಟ್ರೆನ್ಸಲ್ಲಿ ಇದ್ದೀರಂತೆ, ಅವ್ರನ್ನ ಹುಡ್ಕೋದಕ್ಕೆ 2-3 ದಿನ ಚಾಲ ಕೆಡಿಸ್ಕೊಂಡು ಫೋನ್ ಮಾಡಿ ಇಬ್ಬರು ಫ್ರಸ್ಟ್ರೇಷನ್ ಎಲ್ಲ ಅವ್ರ ಮೇಲೆ ತೀರಿಸಿ ಕೊನೆಗೂ ಬಂದ ಮೇಲೆ ಆಮೇಲೆ ಅವ್ರು ಇರೋವರೆಗೂ ಅದೇ ತಾಟಲ್ಲಿ ಇದ್ಬಿಡ್ತಾರೆ. ಸೊ ಬಂದವರು ಯಾರಾದರೂ ಕಾಣ್ತಿಲ್ಲ ಅಂದರೆ, ಒಂದು ವೇಳೆ ಮಿಸ್ ಆಗಿದ್ರೆ ಅವ್ರು ಹುಡುಕಿ ಸಿಕ್ಕಿದ ಮೇಲೆ ಬೈಯಕ್ಕೆ ಹೋಗ್ಬೇಡಿ, ಮತ್ತೆ ಮನಸ್ತಾಪ ಏನಾದರೂ ಆಗುತ್ತೆ. ಈಗ ಫ್ಯಾಮಿಲಿಯಲ್ಲಿ ಅದನ್ನೇ ನೋಡ್ತಾ ಇದ್ದೆ ನಾನು ಒಂದು 2-3 ಕಡೆ, ಅದಕ್ಕೆ ಹೇಳಿದೆ. ಸೊ ಇದೊಂದು ಸ್ಪಾಟ್ದು ಎಂಜಾಯ್ ಮಾಡಿಬಿಡಿ. ನಿಮ್ಮ ಲೈಫ್ ಏನಿದೆ ಮೂಮೆಂಟ್ ಅದು ಎಕ್ಸ್ಪ್ರೆಸ್ ಮಾಡೋಂಥದ್ದು. ಓಯ್ ಗಾಯ್ಸ್, ಲೈಟು ಹಾಕ್ಬಿಟ್ಟಿದ್ದಾರೆ ನೋಡಿ. ಲೈಟು ಹಾಕ್ಬಿಟ್ಟಿದ್ದಾರೆ ನೋಡಿ. ದ ಫೋಟೋ ಶೂಟ್ ಬರೋದು ಈಗ ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ. ಡಿಫ್ರೆಂಟ್ ಫೋಟೋ ಶೂಟ್ ಈಗ. ಒಂದೊಂದು ಲೈಟ್ ಹತ್ರ ಒಬ್ಬೊಬ್ರು ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ತಾ ಇರೋದು ಈಗಂತೂ. ಆವಾಗ ಚೆನ್ನಾಗಿತ್ತಾ, ಇವಾಗ ಚೆನ್ನಾಗಿದೆಯಾ? ಇವಾಗ ಡಿಫ್ರೆಂಟಾಗಿ ಕಾಣ್ತಾ ಇದೆಯಲ್ಲ. ದಟ್ ಈಸ್ ದ ಫ್ಲ್ಯಾಶ್ ಲೈಟ್. ಡಿಫ್ರೆಂಟ್ ಆಗಿದೆ ಗೈಸ್. ಇದೆ ಸಾಕು. 70 ಇದ್ರೆ ಚಾರ್ಜ್. ಲೈಟ್ ಆನ್ ಮಾಡಿದ್ರು, ಬಟ್ ತಕ್ಷಣ ಆಫ್ ಮಾಡೋರು ಒಂದು 5 ನಿಮಿಷ ಬಿಟ್ಟು. ಫೋಟೋದಲ್ಲೆಲ್ಲ ಮುಗಿ ಬೀಳ್ತಾರೋ ಅಂತನಾ ಅಥವಾ ಚಾರ್ಜ್ ಜಾಸ್ತಿ ಆಗ್ಬೋದು ಅನ್ಸುತ್ತೆ. 7 o'clock ಲೈಟ್ ಆನ್ ಮಾಡ್ತಾ ಇದ್ದೀವಿ ಇಮಿಡಿಯೇಟ್. ಬಟ್ ಇಲ್ಲಿ ಫ್ಲವರ್ ಶೋಲಿ ಬೇಗ ಆನ್ ಮಾಡ್ತಾರೆ ಅಂದ್ಕೊಂಡ್ವಿ, ಅಷ್ಟು ಬೇಗ ಕರೆಂಟ್ ಪವರ್ ಮತ್ತೆ ಆನ್ ಮಾಡಿದ್ದಾರೆ. ಇದ್ರ ನೋಡೋ ಲುಕ್ಕೇ ಬೇರೆ ಗುರು. ಎಲ್ಲೋಡಿ ಆ ಅಣ್ಣ ಅವರು ಪಾಪನ ಹೆಂಗಿಡ್ಕೆ ಎತ್ತಾ ಇದ್ದಾರೆ ಮೇಲೆ. ಸಖತ್ತಿದೆ. ಸುತ್ತಾಡಿ ಕಾಲು ನೋವು ಬಂತು. ಇರ್ಬರೋ ಎನರ್ಜಿ ಎಲ್ಲ ಹೋಯ್ತು, ಜೋಶು ಕಡಿಮೆ ಆಯಿತು ಬರ್ತಾ. ಊರ ಕಡೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ, ಆದರೆ ಇವಾಗಲೇ ಊರಿಗೆ ಹೋಗ್ಬಿಡೋಣ. ಬನ್ನಿ ಗಾಯ್ಸ್, ಚಲೋ. ಆದರೂ ಗಾಯ್ಸ್ ಈ ಸ್ಪಾಟ್ ನನಗೆ ಫುಲ್ ಇಷ್ಟ ಆದ ಸ್ಪಾಟು. ಈಗ ವಿತೌಟ್ ನಾಯ್ಸು, ಬರೀ ನನ್ನ ವಾಯ್ಸ್ ಮಾತ್ರ ಕೇಳ್ತಾ ಇರುತ್ತೆ, ಅಷ್ಟೊಂದು ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೀನಿ. ಗಾಯ್ಸ್ ಇದು ಇವತ್ತು ಇಷ್ಟು ಕಂಟೆಂಟು. ನನಗೆ ಹೆವಿ ಟೈರ್ಡ್ ಆಯಿತು. ಲಾಸ್ಟಲ್ಲಿ ಇಯರ್ಫೋನ್ ಹಾಕಂದೆ ನಾಯ್ಸ್ ಕೇಳಿಸ್ಬಾರ್ದು ಅಂತ. ಸೊ ವಿಡಿಯೋ ಇಷ್ಟವಾಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಯಾಕಂದರೆ ಮುಗೀತು, ಹೋಗ್ತಾ ಇದ್ದೀನಿ. ಬಾಯ್. ಸೊ ಮತ್ತೆ ಸಿಗುವ, ಬಾಯ್. ಎಲ್ಲ ಮುಗಿಸಿ ಎಕ್ಸಿಟಲ್ಲಿ ಆಗ್ಬೇಕಾದ್ರೆ ನೋಡಿ ಎಷ್ಟು ದೊಂಬಿ ಅಂತ. ಅಲ್ಲಿ ಒಳಗಡೆ ಹೋಗೋರು ತುಂಬ ಸಂಖ್ಯೆನೂ ಜಾಸ್ತಿ ಇದೆ, ಈ ಕಡೆ ಎಕ್ಸಿಟ್ ಆಗೋರ ಸಂಖ್ಯೆನೂ ಜಾಸ್ತಿ ಇದೆ. ಲೈಫ್ ಹಂಗೆ ನೋಡಿಲ್ಲ ಇದ್ರು ಒಳಗಡೆ ಹೋಗಿ ನೋಡ್ಬೇಕು ಅಂತ ಇರ್ತಾರೆ, ನೋಡಿರೋರು ಯಾವಾಗ ಹೊರಗಡೆ ಹೋದ ಅನ್ನಿಸ್ತಾ ಇರುತ್ತೆ. ಬಟ್ ಬಿಟ್ಟು ಬರೋಕ್ಕೆ ಮನಸ್ಸಿಲ್ಲದೆ ಇದ್ರು ಹೋಗಲೇಬೇಕಲ್ಲ ಬೇರೆ ಕಡೆ. ಬನ್ನಿ ಹೋಗೋದಾ, ಜಂಬು ಸವರಿಗೆ ಸಿಗೋಣ. ಸ್ಟೂಡೆಂಟ್ಸ್ ಸಿಕ್ಕಿದ್ರೆ ಹೋಗ್ಬಿಡೋಣ. ನಮ್ಮ ವಿಜಿ ಬ್ರೈಗೆ ಟ್ಯಾಂಕ್ಸ್ ಹೇಳ್ಬೇಕು, ಪವರ್ ಬ್ಯಾಂಕ್ ಕೊಟ್ಟಿದ್ದಕ್ಕೆ ಒಂದು ವೀಡಿಯೋ ಮುಂದೆ ಎಲ್ಲ ಮಾಡಿದ್ದೀವಿ. ಸೊ ಗಾಯ್ಸ್ ಮತ್ತೆ ಸಿಗುವ. ಸೊ ಗಾಯ್ಸ್ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.